ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ ಅವರೇ. ಎಸ್ ವೀಕ್ಷಕರೇ, ಮೊದಲ ಸುದ್ದಿ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವ ಎಚ್.ಡಿ. ರೇವಣ್ಣಗೆ ಜಾಮೀನು ಸಿಕ್ಕಿದೆ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಿದೆ ಸೆಷನ್ಸ್ ಕೋರ್ಟ್. 5 ಲಕ್ಷ ಬಾಂಡ್, ಇಬ್ಬರ ಶ್ಯೂರಿಟಿ, ಷರತ್ತಿನ ಬೇಲ್ ಸಿಕ್ಕಿದೆ. ಎಚ್.ಡಿ. ರೇವಣ್ಣ ಜೈಲು ವಾಸ ಸದ್ಯಕ್ಕೆ ಅಂತ್ಯವಾಗಿದೆ. ಅಂತೂ ಕೋರ್ಟ್ನಿಂದ ಜಾಮೀನು ಪಡೆದಿದ್ದಾರೆ ರೇವಣ್ಣಗೆ ನಿನ್ನೆ ಜಾಮೀನು ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯ ಸಿಗೋದು ಇವತ್ತು. ಕೈಯಲ್ಲಿ ಮೆಮೊ ಪ್ರತಿ ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿತು. ಇವತ್ತು ಜಾಮೀನು ಪ್ರತಿ ತಲುಪಿದ ಬಳಿಕ ಅಷ್ಟೇ ರೇವಣ್ಣ ರಿಲೀಸ್ ಆಗುತ್ತೆ. ರೇವಣ್ಣಗೆ ಷರತ್ತುಬದ್ಧ ಜಾಮೀನು ನೀಡಲಾಗಿದೆ. ಹಾಗಾದ್ರೆ ಏನೇನು ಷರತ್ತುಗಳನ್ನ ನ್ಯಾಯಾಲಯ ವಿಧಿಸಿದೆ? 5 ಲಕ್ಷದ ಬಾಂಡ್ ಷರತ್ತು ನಂಬರ್ 1. 2ನೇ ಷರತ್ತು ಇಬ್ಬರ ಶ್ಯೂರಿಟಿ. 3ನೇ ಷರತ್ತು ಎಸ್ಐಟಿ ತನಿಖೆಗೆ ಸಹಕಾರ ನೀಡಬೇಕು. ಎಸ್ಐಟಿ ತನಿಖೆಗೆ ಸಹಕರಿಸಬೇಕು. ಸಾಕ್ಷಿ ನಾಶ, ಸಾಕ್ಷಿಗಳ ಮೇಲೆ ಒತ್ತಡ ಹೇರಬಾರದು. ಮತ್ತೊಂದು ಕಡೆ ಕೆಆರ್ ನಗರ ವ್ಯಾಪ್ತಿಗೆ ಪ್ರವೇಶ ಮಾಡೋ ಹಾಗಿಲ್ಲ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ರಮೇಶ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಪ್ರಶಾಂತ್, ರಮೇಶ್, ಏನು ಕಾರಣಗಳನ್ನು ರೇವಣ್ಣ ಅವರ ವಕೀಲರು ಕೋರ್ಟ್ ಎದುರುಗಡೆ ಇಟ್ಟಿದ್ರು? ಕೋರ್ಟ್ನ ಆದೇಶದಲ್ಲಿ ಏನಿದೆ? ಪ್ರಶಾಂತ್, ನಿನ್ನೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಚ್.ಡಿ. ರೇವಣ್ಣ ಅವರಿಗೆ ಜಾಮೀನನ್ನು ಮಂಜೂರು ಮಾಡಿದೆ. ಅಂದರೆ ಇಡೀ ಸಿ.ವಿ. ನಾಗೇಶ್ ಅವರು ರೇವಣ್ಣ ಪರವಾಗಿ ವಾದವನ್ನು ಮಂಡಿಸಿದರೆ, ಮತ್ತು ಎಸ್.ಐ.ಟಿ ಪರವಾಗಿ ಜೈನಾ ಕೊಠಾರಿ ಮತ್ತು ಅಶೋಕ್ ನಾಯ್ಕ್ ಅನ್ನುವಂಥ ಒಂದು ಸುದೀರ್ಘವಾದಂಥ ವಾದ ಪ್ರತಿವಾದವನ್ನು ಮಂಡನೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಸಿ.ವಿ. ನಾಗೇಶ್ ಅವರು ಹೇಳುವಂಥದ್ದಂದರೆ ಇದೊಂದು ಕಿಡ್ನ್ಯಾಪ್ ಪ್ರಕರಣವೇ ಅಲ್ಲ ಅನ್ನುವಂಥದ್ದು. ಅಂದರೆ IPC 364A ಆಗ್ತಾರೆ. ಅಂದರೆ ಕಿಡ್ನ್ಯಾಪ್ ಆ್ಯಂಡ್ ಅಬ್ಡಕ್ಷನ್ ಅನ್ನುವಂಥದ್ದು, ಅಂದರೆ ಒಬ್ಬನ ಅಪಹರಣ ಮಾಡಿ ಒತ್ತೆಯಾಳಾಗಿಟ್ಕೊಂಡಂಥ ಪ್ರಕರಣದಲ್ಲಿ ಹಾಕುವಂಥ ಸೆಕ್ಷನ್ಗಳಿದು. ಇಲ್ಲಿ ಯಾವುದೇ ರೀತಿ ಕಿಡ್ನ್ಯಾಪ್ ಆಗಿಲ್ಲ. ಸಾಮಾನ್ಯವಾಗಿ ಕಿಡ್ನ್ಯಾಪ್ ಅಬ್ಡಕ್ಷನ್ ಆಗಬೇಕಂದ್ರೆ ಫೋರ್ಸ್ಫುಲಿ ಅವ್ರನ್ನ ಕರ್ಕೊಂಡು ಹೋಗಿರಬೇಕು, ಅವರಿಗೆ ಥ್ರೆಟ್ ಮಾಡಬೇಕು, ಅಥವಾ ರ್ಯಾನ್ಸಮ್ ಕೇಳಬೇಕು, ಮತ್ತು ಜೀವ ಬೆದರಿಕೆ ಹಾಕಬೇಕು. ಈ ರೀತಿಯ ಯಾವ ಅಂಶಗಳು ಈ ಒಂದು ಪ್ರಕರಣದಲ್ಲಿಲ್ಲ. ಇಲ್ಲೊಂದು ಕಡೆ ದುರುದ್ದೇಶಪೂರಿತವಂಥ ಪ್ರಕರಣ ಆಗಿರುವಂಥದ್ದು, ಮತ್ತು ತನಿಖೆ ಮಾಡ್ತಾ ಇರುವಂಥ ಪೊಲೀಸರು ಯಾವುದೇ ಸಾಕ್ಷಿಗಳನ್ನು ಕಲೆ ಹಾಕಿಲ್ಲ, ಮತ್ತು ಆ ರೀತಿ ಸಾಕ್ಷಿಗಳು ಇದೆ ಅನ್ನುವಂಥದ್ದನ್ನು SIT ಅಧಿಕಾರಿಗಳು ಮತ್ತು SIT ಪರ ವಕೀಲರು ಕೋರ್ಟ್ಗೆ ನೀಡುವಲ್ಲಿ ವಿಫಲರಾದರು ಅನ್ನುವಂಥದ್ದು. ಮತ್ತು ಕೇಸ್ ಹಾಕುವಂಥ ಮಗ 4 ದಿನ ತಡವಾಗಿ, ಸಂತ್ರಸ್ತೆಯ ಮಗ 4 ದಿನ ತಡವಾಗಿ ದೂರನ್ನ ಕೂಡ ಕೊಡ್ತಾನೆ. ಮತ್ತು ದೂರು ದಾಖಲಾಗೋದಕ್ಕಿಂತ ಮೊದಲೇ A2 ಆರೋಪಿನ ಕರ್ಕೊಂಡು ಬಂದು ಸ್ಟೇಷನಲ್ಲಿ ಕೂರಿಸ್ಕೋತಾರೆ. ಸೊ ಇದೆಲ್ಲವೂ ನೋಡ್ತಾ ಹೋದರೆ ಇಲ್ಲ, ಮತ್ತು SIT ಸಂತ್ರಸ್ತೆಯನ್ನು ರಕ್ಷಣೆ ಮಾಡಿ 9-10 ದಿನ ಕಳೆದರೂ ಕೂಡ ಆಕೆ 164 ಆಗಿಲ್ಲ ಅನ್ನುವಂಥದ್ದು. ಇನ್ನೂ ಆಪ್ತ ಸಮಾಲೋಚನೆ ಇಟ್ಕೊಂಡು ಅದನ್ನೆಲ್ಲ ಅವ್ರಿಗೆ ಬೇಕಾದ ರೀತಿಯಾಗಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಇಲ್ಲೊಂದು ಕಡೆ ಕೋರ್ಟು ಈ ಒಂದು ತನಿಖೆ ಪ್ರಕ್ರಿಯೆ ಎಲ್ಲ ಒಂದು ದುರುದ್ದೇಶಪೂರ್ವಕವಾಗಿ ಮತ್ತು ಎಲ್ಲವೂ ಸರಿಯಾಗಿ ನಡೀತಾ ಇಲ್ಲ ಅನ್ನುವಂಥದ್ದನ್ನ ಕನ್ವಿನ್ಸ್ ಆದಂತೆ ಕಂಡು ಬಂತು. ಈ ಒಂದು ಬೇಲನ್ನು ಕೊಡಬಾರ್ದು ಅನ್ನುವ ರಮೇಶ್, ರೇವಣ್ಣ ಬಂಧನ ಆದಾಗ ಅನಿಸ್ತಾ ಇತ್ತು ಸುದೀರ್ಘ ಅವಧಿಯವರೆಗೆ ಜೈಲಿಗೆ ಹೋಗಬೇಕಾಗತ್ತೆ. ನನಗನ್ನಿಸ್ತಾ ಇತ್ತು ಪ್ರಜ್ವಲ್ ಬರುವವರೆಗೂ ಕೂಡ ಈ ಬೇಲ್ ಸಿಗುವ ಸಾಧ್ಯತೆಗಳು ಕಡಿಮೆ ಅಂತಕ್ಕಂಥದ್ದು. ಆದರೆ ರೇವಣ್ಣಗೆ ಈ ಬೇಲ್ ಸಿಕ್ಕಿದ್ದರೆ, ನಾನಂದರೆ ಕಾನೂನಾತ್ಮಕವಾಗಿ ಬೇರೆ ಬೇರೆ ಇಂಟರ್ಪ್ರಿಟೇಷನ್ ಮಾಡೋಕ್ಕಾಗಲ್ಲ. ಬೇಲ್ ಯಾವತ್ತಿಗೂ ಕೂಡ ಒಂದು ಬೇಲ್ ರೂಲು ಜೈಲ್ ಅಪವಾದ ಅಂತ ಹೇಳ್ತಾರೆ. ಆದರೆ ಇಡೀ ಪ್ರಕರಣದಲ್ಲಿ ಸಾಕ್ಷ್ಯಗಳ ಕೊರತೆ ಮೇಲ್ನೋಟಕ್ಕೆ ಪ್ರಾರಂಭಿಕ ಹಂತದಲ್ಲಿಯೇ ಕಾಣ್ತಾ ಇದೆಯಾ? ರೇವಣ್ಣ ಕಿಡ್ನ್ಯಾಪ್ ಪ್ರಕರಣದಲ್ಲಿ ನಾನು ಕೇಳ್ತಾ ಇರೋದು. ಖಂಡಿತ ಪ್ರಶಾಂತ್, ಅಂದರೆ
ಕೊರತೆ ಅನ್ನೋದಕ್ಕಿಂತ SIT ಅಧಿಕಾರಿಗಳು ಕೋರ್ಟ್ ಮುಂದೆ ಯಾವುದೇ ಸಾಕ್ಷಿಗಳನ್ನು ನೀಡುವಲ್ಲಿ ವಿಫಲರಾದರು ಅಂತ ಹೇಳ್ಬೋದು. ಯಾಕೆಂದರೆ ಕೇವಲ ಕೆಲವರ ಹೇಳಿಕೆಗಳನ್ನು ಹೊರತುಪಡಿಸಿ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿರಲಿಲ್ಲ. ಮತ್ತು CV ನಾಗೇಶ್ ಅವರು ರೇವಣ್ಣ ಅವರ ಪರವಾಗಿ ವಾದ ಮಾಡಲಿಕ್ಕೆ ಅದಕ್ಕೆ ಅಡ್ವರ್ಸ್ ಅಂದರೆ ಈ SIT ಏನು ಹೇಳ್ತಾ ಇದೆ ಅದಕ್ಕೆ ವಿರುದ್ಧವಾದಂಥ ಸಾಕ್ಷಿಗಳು CV ನಾಗೇಶ್ ಅವ್ರ ಬಳಿ ಇದ್ವು. ಅಂದರೆ ಇವರು ಮಾಡ್ತಿರುವಂಥದ್ದೇ ಸರಿಯಾದಂಥ ಕ್ರಮ ಅಲ್ಲ ಅನ್ನೋದಕ್ಕೆ ಉದಾಹರಣೆಗೆ ಹೇಳೋದಾದರೆ ಎಲ್ಲ ಒಂದು ಕಡೆ ಕೇಸ್ 2ನೇ ತಾರೀಕು ಮೇ 2ನೇ ತಾರೀಕು ಏನೋ ಒಂದು ಕಿಡ್ನಾಪ್ ಕೇಸ್ ಆಗುತ್ತೆ ರಾತ್ರಿ 9:00ವರೆಗೆ. ಆದರೆ ಸತೀಶ್ ಬಾಬಣ್ಣ ಅಂತ 8 ಆರೋಪಿಯನ್ನು ಮಧ್ಯಾಹ್ನ 12:00ವರೆಗೆ ಯಾವುದೋ ಒಂದು ತರಕಾರಿ ಅಂಗಡಿಯಿಂದ ಕರ್ಕೊಂಡೋಗಿರೋ CCTV ಇದೆ, ನಾನು ನಿಮಗೆ ಪ್ಲೇ ಮಾಡಲಾ, ಕೋರ್ಟ್ ಅನುಮತಿ ಕೊಟ್ಟರೆ ನಾವು ಪ್ಲೇ ಮಾಡಲಾ ಅನ್ನುವಂಥ ನಿಟ್ಟಿನಲ್ಲಿ ಅಂದರೆ ಅವ್ರು ಕೇಳ್ತಾರೆ. ಸೊ ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ತನಿಖೆಯಲ್ಲಿ ಒಂದಷ್ಟು ಎಡವಟ್ಟುಗಳಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂಥದ್ದು. ಮತ್ತು ಆ ಸಂತ್ರಸ್ತೆ ಮಹಿಳೆಯನ್ನು ರಕ್ಷಣೆ ಮಾಡಿ 10ನೇ ದಿನ ಇವತ್ತಿಗೆ. ಸೊ 9 ದಿನಗಳ ಕಾಲ ಇನ್ನೂ ಆಪ್ತ ಸಮಾಲೋಚನೆ ಇಟ್ಕೊಂಡಿದ್ವಿ, ಅವ್ರಿನ್ನು 164 ಆಗಿಲ್ಲ ಅನ್ನುವಂಥದ್ದು ಹೇಳುವಂಥದ್ದು. ಸೊ ಎಲ್ಲೋ ಒಂದು ಕಡೆ ಆ ರೀತಿ ಏನು ಒಂದು ತನಿಖಾ ಪ್ರಕ್ರಿಯೆ CD ಕೊಡ್ತಾರೆ SIT ಅಧಿಕಾರಿ ಅಂದರೆ ಕೇಸ್ ಡೈರಿ, ಕೇಸು ಅವರಿಗೆ ದಾಖಲ ಅಂದರೆ ಅವರಿಗೆ ವರ್ಗಾವಣೆಯಾಗಿ ಇಲ್ಲಿಯವರೆಗೆ ಯಾವ ಬೆಳವಣಿಗೆಗಳಾಗಿದೆ, ಯಾವ ಸಾಕ್ಷಿಗಳು ಸಿಕ್ಕಿದೆ, ಕೇಸಲ್ಲಿ ಏನಿದೆ ಅನ್ನುವಂಥದ್ದು ಆ CD ಪರಿಶೀಲನೆ ಮಾಡ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಕೂಡ ಎಲ್ಲೊಂದು ಕಡೆ ಕೋರ್ಟ್ ಕನ್ವಿನ್ಸ್ ಆದಂತೆ ಕಾಣ್ತಾ ಇಲ್ಲ. ಮತ್ತು ಈ ಒಂದು ಕಿಡ್ನಾಪ್ ಪ್ರಕರಣ ಅನ್ನುವಂಥದ್ದಕ್ಕೆ ಅಥವಾ ಅವರೇನಾದರೂ ಅವ್ರಿಗೆ ಮಹಿಳೆಗೆ ಏನಾದರೂ ತೊಂದರೆ ಕೊಟ್ಟಿದ್ದಾರಾ ಇಲ್ಲಿ ಈ ಒಂದು ಪ್ರಕರಣದಲ್ಲಿ, ಮತ್ತು ಆ ಮಹಿಳೆ ಆ ಮನೆಯಲ್ಲಿ ಇದ್ದಂಥ 10 ವರ್ಷ ಕೆಲಸ ಮಾಡಿದವರು ಹೇಳಿ ಕಳಿಸಿದ್ದಾರೆ ಅನ್ನುವಂಥ ಕಾರಣಕ್ಕೆ ಬಂದಿದ್ದಾರೆ, ಅವರೊಟ್ಟಿಗಿದ್ದಾರೆ. ಮತ್ತು ಆಕೆ ಕೂಡ ಕೋರ್ಟ್ SIT ಮುಂದೆ 161 ಹೇಳಿಕೆಯಲ್ಲೂ ಕೂಡ ರೇವಣ್ಣ ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳಿಲ್ಲ ಅನ್ನುವಂಥದ್ದು. ಆದರೆ SIT ಹೇಳ್ತಾ ಇದೆ ಆಕೆ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ SIT ವಕೀಲರು ಹೇಳ್ತಾರೆ. ಆದರೆ ರಮೇಶ್, ಮಹಿಳೆಯ ವಿಡಿಯೋ ಏನು ಬಂತು, ದ್ಯಾಟ್ ಹ್ಯಾಸ್ ಆಲ್ಸೋ ಇಂಪ್ಯಾಕ್ಟೆಡ್ ಬೇಲ್ ಸಿಗಲಿಕ್ಕೆ. ಯಾಕಂದರೆ ಆ ಮಹಿಳೆನೇ ವಿಡಿಯೋದಲ್ಲಿ ಆ ರೀತಿ ಹೇಳಿದ ತಕ್ಷಣ ಅಂದರೆ ಆ ವಿಚಾರ ಆ ವಿಡಿಯೋ ವಿಚಾರವೂ ಕೂಡ ನಿನ್ನೆ ಆರ್ಗ್ಯುಮೆಂಟ್ ಸಂದರ್ಭದಲ್ಲಿ ಬರ್ತದೆ. SIT ಪರ ವಕೀಲರು ಅಂದರೆ ನಿನ್ನೆ ನ್ಯೂಸ್ ಪೇಪರ್ನ ಹಿಡ್ಕೊಂಡು ನೋಡಿ ಈ ರೀತಿ ಒತ್ತಡ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಮಹಿಳೆ ಸಂತ್ರಸ್ತೆ ಅಂದರೆ ರಕ್ಷಣೆ ಆಗೋದಕ್ಕಿಂತ ಮೊದಲು ಈ ರೀತಿ ಒತ್ತಡವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಂದರೆ ರೇವಣ್ಣ ಪರ ವಕೀಲರು ಇದು ಯಾವುದೋ ಒತ್ತಡ ಹಾಕಿದಂಥ ಹೇಳಿಕೆಗಳಲ್ಲ. ಈ ಕ್ಷಣದವರೆಗೂ ಕೂಡ SIT ಮುಂದೆ ಆ ಮಹಿಳೆ ರೇವಣ್ಣ ಪರ ಯಾವುದೇ ರೀತಿಯಾದಂಥ ಆರೋಪವನ್ನು ಮಾಡಿಲ್ಲ. ಆಕೆ ಮಾಡಿರುವಂಥದ್ದು ಕೇವಲ ಪ್ರಜ್ವಲ್ ರೇವಣ್ಣ ವಿರುದ್ಧ. ಸೊ ಹಾಗಾಗಿ ಈ ಮಹಿಳೆಯನ್ನು ಇಷ್ಟು ದಿನ ಯಾಕೆ ಇಟ್ಕೊಂಡಿದ್ದಾರೆ, 1 ದಿನ 2 ದಿನ ಆಪ್ತಲ ಸಮಾಲೋಚನೆ ಕೌನ್ಸಿಲಿಂಗನ್ನು ಮಾಡಿ ಹೇಳಿಕೆಯನ್ನು ಪಡೆದು ವಾಪಸ್ ಕಳಿಸ್ಬೋದಿತ್ತು. ಸೊ ಇದೆಲ್ಲವೂ ನೋಡ್ತಾ ಹೋದರೆ SIT ಅಧಿಕಾರಿಗಳೇ ತಮಗೆ ಬೇಕಾದಂಥ ರೀತಿ ಏನೋ ತನಿಖೆಗಳನ್ನು ಮಾಡ್ತಾ ಇದ್ದಾರೆ ಹೊರತು ಆ ಮಹಿಳೆ 10 ವರ್ಷ ತಾವು ಅಂದರೆ ಒಂದು ದೂರದ ಸಂಬಂಧಿ ಇದ್ದಾರೆ ಆ ಮಹಿಳೆ ಅಲ್ಲದೆ, ಮತ್ತು ಆ ಒಂದು 10 ವರ್ಷ ಕೆಲಸ ಮಾಡಿದಂಥವಳು ಆ ಮನೆಯಲ್ಲಿ ಒಳ್ಳೆಯ ಸಂಬಂಧ ಇರೋಂಥವ್ರು ಯಾಕೆ ಕಿಡ್ನಾಪ್ ಮಾಡ್ತಾರೆ? ಕಿಡ್ನಾಪ್ ಮಾಡಿ ಏನೋ ತೊಂದರೆ ಕೊಟ್ಟಿದ್ದಾರೆ, MLC ಇದೆಯಾ ಅಥವಾ ಏನಾದರೂ ಥ್ರೆಟ್ ಆಗಿರುವಂಥದ್ದಕ್ಕಾಗಲಿ ಅಥವಾ ಯಾರಿಗಾದ್ರೂ ಫೋನ್ ಮಾಡಿ ರ್ಯಾನ್ಸಮ್ ಮಾಡಿ ಅಥವಾ ಈ ಕೆಲಸ ಮಾಡಬೇಕು ಮಾಡಬಾರ್ದು ಅನ್ನೋಂಥದ್ದು ಮಗನಿಗೆ ಏನಾದರೂ ಫೋನ್ ಮಾಡಿದಾರಾ ಅಥವಾ ಬೇರೆ ಯಾರಿಗಾದ್ರೂ ಫೋನ್ ಮಾಡಿ ಬೆದರಿಕೆ ಹಾಕುವಂಥ ಕೆಲಸವಾಗಿದೆ, ಇದ್ಯಾವುದೂ ಆಗಿಲ್ಲ. ಹಾಗಾಗಿ ಇಡೀ ಈ ಬೇಲ್ ಸಿಕ್ಕಿದ್ದರ ಅರ್ಥ ಹೇಗೆ, ಅರ್ಥ ಪೊಲಿಟಿಕಲಿ ಲೀಗಲಿ ಇದನ್ನು ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದರೆ SIT ಮೊದಲಿನ ಒಂದು ಉತ್ಸಾಹದಲ್ಲಿ ಹೆಜಾರ್ಡ್ ಆಗಿ ಯಾವುದೋ ಪೊಲಿಟಿಕಲ್ ಮೋಟಿವೇಟೆಡ್ ಪೊಲಿಟಿಕಲ್ ಪ್ರೆಷರ್ಗೆ ಒಳಗಾಗಿ ಈಗ ರೇವಣ್ಣ ಅವರ ಬಂಧನನೇ ಮೊದಲ ದಿನ ಅನಿಸಿತ್ತು ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು. ಆ ರೀತಿಯ ಹೆಜಾರ್ಡ್ ತನಿಖೆಯಿಂದ ಇಡೀ ಪ್ರಕರಣದ ಮೇಲೂ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಫೋಕಸ್ ಶುಡ್ ಬಿ ಆನ್ ಪ್ರಜ್ವಲ್ ರೇವಣ್ಣ. ಆದರೆ ರಾಜಕೀಯ ಕಾರಣಗಳಿಗೋಸ್ಕರ ರೇವಣ್ಣ ಅವ್ರನ್ನ ಜೈಲಿಗೆ ಹಾಕಿದರು, ಬೇರೆ ಬೇರೆ ಒಂದು ರೀತಿಯಾಗಿರ್ತಕ್ಕಂಥ ಕಿಡ್ನ್ಯಾಪ್ ಪ್ರಕರಣವನ್ನು ಮಾಡಿದರು. ಇದು ಎಲ್ಲೋ ಒಂದು ಕಡೆ ಇಂಪ್ಯಾಕ್ಟ್ ಆಗುತ್ತಾ ಇಡೀ ಪ್ರಜ್ವಲ್ ರೇವಣ್ಣ ಪ್ರಕರಣದ ಮೇಲೂ ಕೂಡ? ಸಾಕ್ಷ್ಯಗಳಿಲ್ಲ, ಕನ್ಸೆನ್ಶುವಲ್ ಇದೆ, ಇವು ಕೂಡ ಮುಂದಿನ ದಿನಗಳಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಸುತ್ತಾ? ತನಿಖೆ ಅಷ್ಟೇ ಕೇಳ್ತಾ ಇದ್ದೀನಿ ನಾನು, ಕೋರ್ಟ್ ಬಿಟ್ಬಿಡಿ. ಕೋರ್ಟ್ ಖಂಡಿತ ಪ್ರಶಾಂತ್, ಯಾಕೆಂದರೆ ಇಡೀ ಪ್ರಕರಣವನ್ನು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಒಂದು ಹಳೆ ಮೈಸೂರು ಭಾಗದಲ್ಲಿ ಇದನ್ನು ಎಲ್ಲ ಒಂದು ಕಡೆ ರಾಜಕೀಯ ದ್ವೇಷದಿಂದನೇ ಈ ಸರ್ಕಾರ ದೇವೇಗೌಡರ ಫ್ಯಾಮಿಲಿ ಅಥವಾ ರೇವಣ್ಣ ಅವ್ರನ್ನ ಅಂದರೆ ತುಳಿಯುವಂಥ ಕೆಲಸಗಳು ಆಗ್ತಿದೆ ಅನ್ನುವಂಥದ್ದೇ ಒಂದು ಚರ್ಚೆಗಳಾಗ್ತಾ ಇರುವಂಥದ್ದು. ಅದರಲ್ಲಿ ಕೂಡ ಅವ್ರನ್ನ ಅರೆಸ್ಟ್ ಮಾಡಿದಿನ ನಡೆದಂಥ ಒಂದಷ್ಟು ನಾಟಕೀಯ ಬೆಳವಣಿಗೆಗಳು. ಯಾಕೆಂದರೆ ಒಂದು ಕಡೆ ರೇವಣ್ಣ ಅವರು ಆ್ಯಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನು ಹಾಕಿರ್ತಾರೆ, ಅದು ಇನ್ನೇನು ಆದೇಶವನ್ನು ಅರ್ಧ ಗಂಟೆ ಒಳಗೆ ಆದೇಶವನ್ನು ಕೊಡ್ತೀವಿ ಅನ್ನುವಂಥ
ಅನ್ನುವಂಥ ಕಾದಂತ ಅಂದರೆ ಹೇಳ್ದಂಥ ಸಂದರ್ಭದಲ್ಲಿ ಮಹಿಳೆ ರಕ್ಷಣೆ ಆಗ್ತಾಳೆ. ಇಲ್ಲಿ ಜೊತೆಗೆ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದ ತಕ್ಷಣ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಲಾಗುತ್ತೆ. ಅರೆಸ್ಟ್ ಮಾಡಿ ಆದರೂ ಕೂಡ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಅನ್ನುವಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ರೇವಣ್ಣ ಅವ್ರನ್ನ ಒಂದು ರೀತಿ ಅರೆಸ್ಟ್ ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದು ರಾಜ್ಯ ಸರ್ಕಾರ ಅಥವಾ SIT ಮೂಲಕ ಅರೆಸ್ಟ್ ಮಾಡಿಸಿದ್ರು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇರುವಂಥದ್ದು. ಆದರೆ ಲೀಗಲಿ ನೋಡ್ತಾ ಹೋದರೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ಗಳಿರ್ತದೆ, ಜೊತೆಗೆ ಎವಿಡೆನ್ಸ್ಗಳನ್ನು ಕೋರ್ಟ್ ನೋಡುತ್ತೆ. ಇಲ್ಲಿಯವರೆಗೆ ಏನು ತನಿಖೆ ನಡೆದಿದೆ, ತನಿಖೆಯಲ್ಲಿ ಏನುವಂಥ ಪ್ರೋಗ್ರೆಸ್ಗಳೇನಿದೆ ಅಂದರೆ ಇದರಲ್ಲೂ ಕೂಡ ಕೆಲವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ಗಳು ಹೇಳ್ತವೆ ಯಾವುದೇ ಗಂಭೀರ ಸೆಕ್ಷನ್ಗಳಿದ್ದರೂ ಕೂಡ ಪ್ರೈಮಾ ಫೇಸಿ ಎವಿಡೆನ್ಸ್ಗಳಿದ್ದರೆ ಮಾತ್ರ ಆ ಕೇಸನ್ನು ಕಂಟಿನ್ಯೂ ಮಾಡುವಂಥದ್ದು. ಪ್ರೈಮಾ ಫೇಸಿ ಎವಿಡೆನ್ಸ್ಗಳು ಇಲ್ಲದೇ ಇದ್ದರೆ ಅದು ಡೆತ್ ಸೆಂಟೆನ್ಸ್ ಕೊಡುವಂಥ ಸೆಕ್ಷನ್ಸ್ಗಳಿದ್ದರೂ ಕೂಡ ಎವಿಡೆನ್ಸ್ ಇಲ್ಲ ಅಂದರೆ ಅದನ್ನು ಬೇಲ್ ಕೊಡ್ಬೋದು ಅಂತ ನಿಟ್ಟಿನಲ್ಲಿ ಅದೇ ರೀತಿ ಕೋರ್ಟ್ ಬೇಲನ್ನು ಕೊಡುತ್ತೆ. ಆದರೆ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿ ಅಂದರೆ ತರಾತುರಿಯಲ್ಲಿ ಆದಷ್ಟು ಬೇಗ ಆಂಟಿಸಿಪೇಟರಿ ಬೇಲ್ ರಿಜೆಕ್ಟ್ ಆದ ಕೆಲವೇ ನಿಮಿಷಗಳಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಇದು ಒಂದು ಕಡೆ ರಾಜ್ಯಕ್ಕೀಯ ಉದ್ದೇಶಗಳಿದೆಯಾ ಅನ್ನುವಂಥ ಒಂದು ಚರ್ಚೆಗಳಾಗುತ್ತೆ. ಆದರೆ ಈ ಒಂದು ಕಿಡ್ನ್ಯಾಪ್ ಕೇಸ್ ಪ್ರಜ್ವಲ್ ರೇವಣ್ಣ ಕೇಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತಾ ಅನ್ನುವಂಥದ್ದು ಅಷ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ಅವರು ಸಾಕಷ್ಟು ಮಹಿಳೆಯರ ಜೊತೆ ಅಂದರೆ ಇಂಟಿಮಿಡೇಟ್ ಆಗಿರುವಂಥ ವಿಡಿಯೋಗಳು ಮತ್ತು ಅದನ್ನು ಫೋರ್ಸ್ಫುಲಿ ಅವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಥವಾ ಅವರ ಪ್ರಭಾವ ಬೇರೆ ಎದುರಿಸಿ ತಮ್ಮ ಲೈಂಗಿಕ ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ವಿಡಿಯೋಗಳು ಸಾಕ್ಷಿ ಇರುವಂಥದ್ದು. ಸೊ ಹಾಗಾಗಿ ಆ ಒಂದು ಪ್ರಕರಣಕ್ಕೆ ಅಷ್ಟೊಂದು ಪ್ರಭಾವ ಬೀರುತ್ತೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವ್ರನ್ನ ಹುಡುಕಾಟ ಮಾಡುವಂಥದ್ದನ್ನು ಕೂಡ ಅಷ್ಟೇ ಸೀರಿಯಸ್ ಆಗಿ SIT ಮಾಡ್ತಾ ಇದೆ. ಮತ್ತು ಅವರು ಈವರೆಗೆ ಇನ್ನು ಯಾವತ್ತು ವಿದೇಶದಿಂದ ವಾಪಸ್ ಬರ್ತಾರೆ ಅನ್ನುವಂಥದ್ದಕ್ಕೆ ಒಂದಷ್ಟು ಉತ್ತರಗಳು ಸಿಗ್ತಾ ಇಲ್ಲ. ಈ ಕೇಸ್ ಮೇಲೆ ಕೇಸ್ ದಾಖಲಾದರೆ ಆಗ್ತಾ ಇರುವಂಥದ್ದನ್ನು ನೋಡಿ ವಾಪಸ್ ನಾನು ಹೋದರೆ ಲಾಕ್ ಆಗ್ತಾನೆ. ಆದರೂ ಕೇವಲ ದಿನಗಳಲ್ಲ, ತಿಂಗಳುಗಳು, ವರ್ಷಗಳವರೆಗೂ ಕೂಡ ಅವರಿಗೆ ಬೇಲ್ ಸಿಗುವಂಥದ್ದು ಈ ಒಂದು ಕೇಸಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಎಲ್ಲೊಂದು ಕಡೆ ಪ್ರಜ್ವಲ್ ರೇವಣ್ಣ ವಾಪಸ್ ಬರ್ತಾ ಇಲ್ಲ. ಆದರೆ ರೇವಣ್ಣ ಅವ್ರನ್ನ ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದು ಕೇವಲ ಜೈಲಿಗೆ ಹೋಗಿ 4-5 ದಿನಗಳಲ್ಲಿ ಬೇಲ್ ಸಿಕ್ಕಿ ಹೊರಗಡೆ ಬರ್ತಾ ಇರುವಂಥದ್ದು ನೋಡಿದ್ರೆ ಎಲ್ಲ ಒಂದು ಕಡೆ SIT ಸರ್ಕಾರ ರೇವಣ್ಣ ವಿಚಾರದಲ್ಲಿ ಒಂದು ತರಾತುರಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ರೈಟ್ ರಮೇಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಪ್ರಶಾಂತ್, ಸದ್ಯಕ್ಕೆ ಈ ಕೇಸ್ ಬೇಲ್ ಸಿಕ್ಕಿದೆ, ಈಗ ಪ್ರಜ್ವಲ್ ಇನ್ನೂ ಬಂದಿಲ್ಲ. ಸೊ ಈ ಕೇಸ್ ಮುಂದಿನ ಹಂತ ಏನು ಅನ್ನೋದು ಪ್ರಶ್ನೆ ಆಗುತ್ತೆ. ನನಗನ್ಸುತ್ತೆ ನೋಡಿ, ಡೇ ಒನ್ನಿಂದ ಈ ಕೇಸ್ನಲ್ಲಿ ಫೋಕಸ್ ಶುಡ್ ಬಿ ಆನ್ ಪ್ರಜ್ವಲ್ ರೇವಣ್ಣ. ಈಗ ಅಧಿಕಾರ ದುರ್ಬಳಕೆ ಪ್ರೂವ್ ಮಾಡೋಕ್ಕಾಗತ್ತೋ ಇಲ್ವೋ, ಕನ್ಸೆನ್ಶುವಲ್ ಎಷ್ಟಿವೆ, ಆ ಬಲವಂತವನ್ನು ಪ್ರೂವ್ ಮಾಡಬೇಕಾಗತ್ತೆ ಕೋರ್ಟಲ್ಲಿ. ನಿಮಗೆ ನಾವು ಬಲವಂತ ಅಂತಕ್ಕಂಥದ್ದು ಹೇಳೋದು ಬೇರೆ, ಆ ಮಹಿಳೆ ಬಂದು ಇಲ್ಲ ನನಗೆ ಆಮಿಷ ಒಡ್ಡಿದ್ರು ಅಂತಕ್ಕಂಥದ್ದನ್ನ ಹೇಳಬೇಕಾಗತ್ತೆ. ಅವರು ಬೇರೆ ಬೇರೆ ಪ್ರೊಫೆಷನ್ಗಳಲ್ಲಿದ್ದಾರೆ, ಅವ್ರು ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ, ಈ ಎಲ್ಲ ಅಂಶಗಳು ನಿಶ್ಚಿತವಾಗಿವೆ. ಆದರೆ ನನಗನ್ಸುತ್ತೆ ರೇವಣ್ಣ ಬಂಧನವೇ ತರಾತುರಿಯಲ್ಲಿ ಮಾಡಲಾಗಿತ್ತು. ಅಂದರೆ ಅನೇಕ ಬಾರಿ ಏನಾಗುತ್ತೆ, ತನಿಖಾ ಏಜೆನ್ಸಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೈಪ್ ಕ್ರಿಯೇಟ್ ಆದಾಗ ಅದರ ಪ್ರಭಾವಕ್ಕೊಳಗಾಗಿ ನಾವು ಏನೇ ಮಾಡಿದರೂ ನಡೆಯುತ್ತೆ ಅನ್ನುವ ರೀತಿಯಲ್ಲಿ ಮೂವ್ ಆಗ್ತವೆ. ನನಗನ್ಸುತ್ತೆ ರೇವಣ್ಣಗಿಂತ ಫೋಕಸ್ ಶುಡ್ ಬಿ ಆನ್ ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣನ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರೋದು ಹೇಗೆ, ಅಲ್ಲಿ ಎಷ್ಟು ಸಾಕ್ಷ್ಯಗಳಿವೆ, ಅವುಗಳನ್ನು ಮೊದಲು ಮಜಬೂತ್ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಡೀಬೇಕಿತ್ತೆ ಹೊರತು ಏಕಾಏಕಿ HD ರೇವಣ್ಣ ಬಂಧನ ಎಲ್ಲೋ ಒಂದು ಕಡೆ ಇಡೀ ಕೇಸನ್ನು ಚುನಾವಣೆಯ ಹೊಸ್ತಿಲಲ್ಲಿ ಏನು ಹೈಪ್ ಕ್ರಿಯೇಟ್ ಆಯ್ತಲ್ಲ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಇದೆ. ಅದರ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಮತ್ತು ರೇವಣ್ಣಗೆ ಜಾಮೀನು ಸಿಕ್ಕಿದ್ದು ಯಾಕೆ? ನನ್ನ ಅಂದಾಜಿನ ಪ್ರಕಾರ ಇದು ಕಿಡ್ನ್ಯಾಪ್ನ ಪ್ರಕರಣ ಆಗಿದ್ದೇ ಆದಲ್ಲಿ, ರೇವಣ್ಣ ಯಾವುದೋ ಬೇರೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದೇ ಆದಲ್ಲಿ ಜಾಮೀನು ಸಿಗುವ ಕಾರಣಗಳೇ ಇರಲಿಲ್ಲ. SIT ಬಳಿ ಸಾಕ್ಷ್ಯಗಳೇ ಇರಲಿಲ್ಲ ರೇವಣ್ಣ ಬಗ್ಗೆ. ಏನಾಗುತ್ತೆ, ಪ್ರಜ್ವಲ್ ರೇವಣ್ಣ ಮೇಲೆ ಫೋಕಸ್ ಮಾಡುವ ಬದಲು ನಾವು ಅವರ ತಂದೆ ಮೇಲೆ ಮಾಡ್ತೀವಿ, ದೇವರಾಜೇಗೌಡರು ಏನೋ ಸಾಕ್ಷ್ಯ ಹೇಳಿದ್ರು ಅವರನ್ನು ಬಂದಕ್ಕೆ ಹೋಗ, ದಟ್ ಡಸಂಟ್ ವರ್ಕ್. ದಿಸ್ ಇಸ್ ನಾಟ್ ನ್ಯಾಯಾಲಯದಲ್ಲಿ ಎಲ್ಲವೂ ಸಾಕ್ಷಿ ಮೇಲೆ ನಿಂತಿದೆ. ಅದು ಬನಾನಾ ರಿಪಬ್ಲಿಕ್ ಅಲ್ಲ, ಇಲ್ಲಿ ನ್ಯಾಯಾಲಯಗಳು ಸ್ವತಂತ್ರವಾಗಿವೆ. ಅಂಥ ಸಂದರ್ಭದಲ್ಲಿ ನೀವು ಯಾವುದೇ ಸಾಕ್ಷ್ಯಗಳಿಲ್ಲದೆ ಹೋಗಿ ಈ ಪ್ರಕರಣ ಇದೆ, ಹೈಪ್ ಕ್ರಿಯೇಟ್ ಆಗಿದೆ ಅಂತ ಬಂಧನಕ್ಕೊಳಪಡಿಸ್ಬಿಟ್ರೆ ಈ ರೀತಿಯ ಪರಿಸ್ಥಿತಿ ಬರುತ್ತೆ. ಈಗ ರೇವಣ್ಣ 5 ದಿನದಿಂದ ಪ್ರಕರಣದ ನೋಡಿ, ನೀವು ಹಾಕಿರ್ತಕ್ಕಂಥ ಸೆಕ್ಷನ್ನ ತೀವ್ರತೆ ಜಾಸ್ತಿ ಇದೆ, ಆದರೆ ನಿಮ್ಮ ಬಳಿ ಸಾಕ್ಷ್ಯಗಳೇ ಇಲ್ಲ. ನನಗೆ ಇರ್ತಕ್ಕಂಥ ದ್ವಂದ್ವ ಅಥವಾ ಪ್ರಶ್ನೆಗಳು ಅಂತಂದರೆ, ಈಗ ಪ್ರಜ್ವಲ್ ರೇವಣ್ಣ ಸಿಡಿಗಳು ಹರಿದಾಡಿದ್ವು, ಚುನಾವಣೆಯವರೆಗೆ ಅದನ್ನು ಕಾಂಗ್ರೆಸ್ ಬಿಸಿಯಾಗಿಡ್ಲಿಕ್ಕೆ ಪ್ರಯತ್ನ ಪಡುತ್ತೆ, ಇದೆಲ್ಲ ಒಂದು ಭಾಗ. ಜೂನ್ 1ರ ನಂತರ ಈ ಪ್ರಕರಣದ ತನಿಖೆಗಾದರೂ ಸರ್ಕಾರಕ್ಕೆ ಆಸಕ್ತಿ ಇರುತ್ತಾ?
SIT ಸ್ವತಂತ್ರವಾಗಿ ಕೆಲಸ ನಿರ್ವಹಿಸ್ಲಿಕ್ಕೆ ಸರ್ಕಾರ ಬಿಡುತ್ತಾ? ಈಗ ದೇವರಾಜೇಗೌಡರ ಬಂಧನ ಆಗಿದೆ, ಕಾರ್ತಿಕ್ ಮತ್ತು ನವೀನ್ ಗೌಡ ಬಂಧನ ಮಾಡಲಿಕ್ಕೆ SITಗೆ ಸಮಯ ಇಲ್ಲ, ಅಥವಾ SITಗೆ ಪವರ್ಗಳೇ ಇಲ್ಲ. SIT ಅಂತ ನಮ್ಗೆ ಅದು ಕೇಸೇ ಬಂದಿಲ್ಲ ಅಂತಕ್ಕಂಥದ್ದು. ಹೀಗೆ ತನಿಖೆ ನಡೆಯಲ್ಲ. ಆಗ ಏನಾಗುತ್ತೆ, ನಿಮ್ಮ ಇಡೀ ತನಿಖೆಯ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಜನರು ಇದನ್ನೆಲ್ಲ ನೋಡ್ತಾ ಇರ್ತಾರೆ, ಏನಾಗ್ತಾ ಇದೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇರ್ತಾರೆ. ಜನಪ್ರತಿನಿಧಿಗಳಾಗಿ ಎಂಡ್ ಆಫ್ ದ ಡೇ ನೀವು ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಒಂದು ಚಿಕ್ಕ ಬ್ರೇಕ್ ತಗೋಣ. ಅಷ್ಟಕ್ಕೆ ನಿಲ್ಲಲ್ಲ ಇದು. ನನ್ನ ಒಂದು ಅಂದಾಜಿನ ಪ್ರಕಾರ ಈಗ ರೇವಣ್ಣ ಅವ್ರನ್ನ ಒಳಗೆ ಹಾಕಿದ್ದಾರೆ. ಈಗ ಇನ್ನೂ ಅನೇಕ ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳು ಹೊರಗಡೆ ಬರಲಿಕ್ಕೆ ಶುರು ಆಗ್ತಾವೆ, ನೋಡ್ತಾ ಇದ್ದೀನಿ ಇನ್ನೊಂದು ವರ್ಷಗಳ ಕಾಲ. ಅದು ಕರ್ನಾಟಕದ ರಾಜಕಾರಣ ಮತ್ತು ಪೊಲಿಟಿಯನ್ನು ಎಲ್ಲಿ ತೆಗೆದುಕೊಂಡು ಹೋಗುತ್ತೆ ಅನ್ನೋದರ ಚರ್ಚೆ ಕೂಡ ಆಗಬೇಕಾಗತ್ತೆ. ಲೋಕಸಮರ ಆದ್ಮೇಲೆ ವಿಧಾನ ಪರಿಷತ್ ಚುನಾವಣೆ ನಿಧಾನವಾಗಿ ಕಾವೇರ್ತಾ ಇದೆ. ಮೇಲ್ಮನೆ ಕದನ ಬಿಜೆಪಿಗೆ ಸದ್ಯಕ್ಕೆ ತಲೆನೋವಾಗುತ್ತಾ? ಬಿಜೆಪಿಗೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಂಡಾಯದ ಭೀತಿ ಕಾಡ್ತಾ ಇದೆ. ರಘುಪತಿ ಭಟ್ ಸೆಟ್ ಹೊಡೆಯೋದಕ್ಕೆ ರೆಡಿಯಾಗಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ನಿರ್ಧಾರ ತಗೊಂಡಿದ್ದಾರೆ. ರಘುಪತಿ ಭಟ್ ಅವರ ಹೆಸರು ಜೋರಾಗಿ ಓಡಾಡ್ತಾ ಇತ್ತು. ಆದರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡೋ ನಿರ್ಧಾರ ಮಾಡ್ತಾ ಇದ್ದಾರೆ. ಧನಂಜಯ್ ಸರ್ಜಿಗೆ ಬಿಜೆಪಿ ಟಿಕೆಟ್ ನೀಡಿತು, ಅದಕ್ಕೆ ರಘುಪತಿ ಭಟ್ ಮುನಿಸ್ಕೊಂಡಿದ್ದಾರೆ. ಪಕ್ಷೇತರವಾಗಿ ಸ್ಪರ್ಧಿಸ್ತೀನಿ ಅಂತ ಬಂಡಾಯ ಎದ್ದಿದ್ದಾರೆ. ನಾನು ಬಿಜೆಪಿ ಕಾರ್ಯಕರ್ತರ ಧ್ವನಿಯಾಗಿ ನಾನು ಕೆಲಸ ಮಾಡ್ತೀನಿ. ಬಿಜೆಪಿ ಪಕ್ಷ ಉಚ್ಚಾಟನೆ ಮಾಡಿದ್ರು ನಾನು ಬಿಜೆಪಿ ಕಾರ್ಯಕರ್ತ. ಟಿಕೆಟ್ ಘೋಷಣೆ ಬದಲಾವಣೆ ಮಾಡಿ ನನಗೆ ಅವಕಾಶ ಕೊಡ್ಲಿ ಎಂದಿದ್ದಾರೆ. ನಮ್ಮ ಪ್ರತಿನಿಧಿ ಶಶಿಧರ್ ಮಾತಾಡಿಸಿದ್ದಾರೆ ಅವರನ್ನ. ಏನು ಹೇಳಿದ್ದಾರೆ ರಘುಪತಿ ಭಟ್ ನೋಡಿ. ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಆಕಾಂಕ್ಷಿಯಾಗಿದ್ದ ಮಾಜಿ ಶಾಸಕ ರಘುಪತಿ ಭಟ್ ಅವರಿಗೆ ಟಿಕೆಟ್ ವಂಚನೆಯಾಗಿದೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತೇನೆ ಅಂತೇಳಿ ಹೇಳ್ತಾ ಇದ್ದಾರೆ. ಅವರ ಜೊತೆ ಮಾತನಾಡೋಣ. ಯಾಕೆ ಈ ನಿರ್ಧಾರ, ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ಹೆಗಲಿರಲ್ಲಿ ಇರುವಂಥ ಫ್ಲಾಗ್ ದೂರ ಇಟ್ಟು ಪ್ರೆಸ್ ಮೀಟ್ ಮಾಡಿದರೆ ಇದನ್ನು ನಾವು ಬೇಸರ ಅಂತ ಕರೆಯೋದಾ, ಅಸಮಾಧಾನ ಅಂತ ಕರೆಯೋದಾ, ಬಂಡಾಯ ಅಂತ ಕರೆಯೋದಾ, ಏನು ಕರಿಬೇಕು? ಫಸ್ಟ್ ಬೇಸರ ಅಂದರೆ ನಿರ್ಣಯಗಳು ತಪ್ಪಾಗಿದೆ ಅಂತ ಹೇಳುವಂಥದ್ದು. ಆಮೇಲೆ ನನಗೆ ಸ್ವಾಭಿಮಾನ. ಮೂರನೇದು ನನಗೊಂದು ಅವಕಾಶ. ಈ ಪದವೀಧರ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ನಾಯಕರು ಹೇಳಿ ನಾನು ತುಂಬ ಎನ್ರೋಲ್ ಮಾಡಿದ್ದೇನೆ. ಇದಕ್ಕೆ ತುಂಬ ಒಂದು 8-10 ತಿಂಗಳಿಂದ ಕೆಲಸ ಮಾಡ್ತಾಯಿದ್ದೇನೆ. ಸೊ ಹಾಗಾಗಿ ಆ ಪದವೀಧರದ ನೋಂದಾಯಿಸ್ಕೊಂಡಂಥವ್ರು ನನಗೆ ತುಂಬ ಫೋನ್ ಮಾಡಿ ಒತ್ತಡ ಮಾಡ್ತಾಯಿದ್ರು, ಇಲ್ಲ ನೀವು ನಿಮ್ಮಂಥ ಪ್ರತಿನಿಧಿ ಇಲ್ಲಿ ಬೇಕು, ನೀವು ಸ್ಪರ್ಧಿಸಿ ಅಂತ. ಆಗೊಂದು ಅವಕಾಶ, ನಾನು ಅದನ್ನು ಸ್ಪರ್ಧೆ ಮಾಡ್ತಾ ಇದ್ದೇನೆ. ನಿಮ್ಮ ಸ್ಪರ್ಧೆಯನ್ನು ಏನು ಅಂತ ಕರಿಬೇಕು ಅಂತಂದರೆ ಮೇಲ್ನೋಟಕ್ಕಿದು ಬಂಡಾಯದ ಥರ ಕಾಣ್ತದೆ. ಆದರೆ ನೀವು ಹೇಳ್ತೀರಿ ಇಲ್ಲ ನಾನು BJPಯೇ, ಸೋತರು BJPಯೇ, ಗೆದ್ದರು BJPಯೇ. ಇದು ಏನು, ಇದರ ವಿಶ್ಲೇಷಣೆ ಏನು ಅಂತ? ನೋಡಿ, ನಾನೊಬ್ಬ BJPಯ ಕಾರ್ಯಕರ್ತ, ಹುಟ್ಟು ಕಾರ್ಯಕರ್ತ, ಬಾಲ್ಯದ ಕಾರ್ಯಕರ್ತ, ಇವತ್ತು ಮುಂದೆಯೂ ಕಾರ್ಯಕರ್ತ. ನನಗೆ 3 ಬಾರಿ ಶಾಸಕನಾಗಿ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಂಥವನು. ಬೇರೆ ಬೇರೆ ಯಾವುದೇ ಶಾಸಕರು ಮಾಡದಿದ್ದಂಥ 1,500 ಅಡಿಲು ಭೂಮಿ ಈ ರೀತಿ ಸಕ್ರಿಯವಾಗಿದ್ದಂಥವನು. ಆಲ್ ಆಫ್ ದ ಸಡನ್ ನನಗೆ MLA ಸೀಟ್ ಇಲ್ಲ ಅಂತಾಯಿತು. ಆಗ ನಾನು ವಿಚಲಿತನಾಗಿದ್ದೆ ಒಮ್ಮೆ. ಆದರೆ ಇಮಿಡಿಯೇಟ್ ನಾನು ಕನ್ವಿನ್ಸ್ ಆದೆ. ಯಾಕಂದರೆ ಒಬ್ಬ ಕಾರ್ಯಕರ್ತನಿಗೆ ಸೀಟ್ ಕೊಟ್ಟರು, ಒಂದು. ಎರಡನೇದು, ಕೊಡಬೇಕಾದಂಥ ಅನಿವಾರ್ಯತೆ ಇತ್ತು. 3 ಜಿಲ್ಲೆಗಳಲ್ಲಿ ಒಂದು ಫಿಷರ್ಮ್ಯಾನಿಗೆ ಕೊಡಬೇಕಿತ್ತು, ಹಾಕಿ ಕೊಡು. ಅದು ನಾನು ಕನ್ವಿನ್ಸ್ ಕಾಣು. ನಾನೊಬ್ಬ ರಾಜಕೀಯದಲ್ಲಿ ಪ್ರಬುದ್ಧ. ಕನ್ವಿನ್ಸ್ ಆದೆ, ನಾನು ಕೆಲಸ ಮಾಡಿದೆ. ಈಗ ನನಗೆ 2 ದಿವಸ ಯೋಚನೆ ಮಾಡಿ ಯಾವ ಕನ್ವಿನ್ಸ್ ಆಗಲಿಲ್ಲ. ಸರ್ಜಿಯವರು ಭಾಳ ಸೀನಿಯರ್ ಅಲ್ಲ, ಅವ್ರು ಬಂದು 1 ವರ್ಷ ಆದದ್ದು ಮಾತ್ರ ಪಾರ್ಟಿಗೆ ಬಂದು ಸಕ್ರಿಯವಾಗಿದ್ದು. ಅದಕ್ಕಿಂತ ತುಂಬ ಸೀನಿಯರ್ ಯಾರಿಗಾರು ಕೊಡ್ತಿದ್ರೆ ನಾನು ಕನ್ವಿನ್ಸ್ ಆಗ್ತಿದ್ದೆ. ಅಲ್ಲಿ ಗಿರೀಶ್ ಪಟೇಲ್ರಿದ್ದು, ದತ್ತಾತ್ರಿ ಅವರಿದ್ದರು, ಇಲ್ಲಿ ವಿಕಾಸ್ ಪುತ್ತೂರಿದ್ದರು, ತುಂಬ ಜನ ಕೇಳಿದವರಿದ್ದು. ಅವ್ರು ಯಾರಿಗಾರು ಸೀನಿಯರ್ಸಿಗೆ ಒಂದು 10 ವರ್ಷಕ್ಕಿಂತ ಮೇಲೆ. ಇದೆಲ್ಲ ಏನು ಗೊತ್ತಾ, ಸೀನಿಯರ್ಗಳಿಗೆ ಪಕ್ಷದ ಕಾರ್ಯಕರ್ತರಿಗೆ ಕೊಡುವಂಥ ಸ್ಥಾನಗಳು. ಇದು ಒಂಥರ ಪದವೀಧರ ಎಲ್ಲ ಕ್ಷೇತ್ರ ಎಲ್ಲ ಕೊಡುವಂಥದ್ದು, ಪಕ್ಷದಲ್ಲಿ ತುಂಬ ವರ್ಷ ಕೆಲಸ ಮಾಡಿದಂಥವ್ರು ಎಲ್ಲ ಕೊಡುವಂಥದ್ದು. ಅಂಥವ್ರಿಗೆ ಕೊಡ್ತೀರಿ, ನಾನು ಬೇಸರ ಆಗ್ತಿಲ್ಲ. ಈಗ ಆಲ್ ಆಫ್ ದ ಸಡನ್ ನನಗಿದು ಕೊಡ್ತೇವೆ ಅಂಥೇಳಿ ಕೊಟ್ಟದ್ದು ನಿರ್ಣಯ ಸರಿಯಾಗಲಿಲ್ಲ ನನಗೆ. ಮತ್ತು ಭೌಗೋಳಿಕವಾಗಿ ನಿರ್ಣಯ ಸರಿಯಾಗಲಿಲ್ಲ. ಯಾವಾಗಲೂ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಅಂತ 4 ದಶಕಗಳಿಂದ ನಮ್ಮ ಪಕ್ಷದ ಒಂದು ಸಂಪ್ರದಾಯ, ಅದು ಮುರಿದು ನಮ್ಮ ಜಿಲ್ಲೆಯನ್ನು ನಿರ್ಲಕ್ಷ್ಯವೇ ಮಾಡಿದರು. ಮತ್ತು ಒಬ್ಬ ಕಾರ್ಯಕರ್ತರನ್ನು ಬಿಟ್ಟು ಇತ್ತೀಚೆಗೆ ಬಂದವರಿಗೆ ಕೊಟ್ಟರು. ಅದು ಬೇಸರ ಆಯಿತು. ಹಾಗಾಗಿ ಎನಿಸಿತು ನಾನು ಸ್ಪರ್ಧೆ ಮಾಡಬೇಕು ಅಂತ. ಶಿವಮೊಗ್ಗದಲ್ಲಿ 40 ದಿನ ಪಕ್ಷ ಅಂತ ಓಡಾಡಿ ಅಲ್ಲಿಯ ಸ್ಪರ್ಧೆಗೆ ಪೂರಕವಾಗಿ ಕೆಲಸ ಮಾಡಿ ಈ ನಿರ್ಧಾರ ತಗೊಳ್ಳೋದು ಕಠಿಣ ಆಗಿಲ್ವಾ ಅಂತ? ಇಲ್ಲ, ನಾನು ಒಂದು ಸಡನ್ ಆಲ್ ಆಫ್ ದ ಸಡನ್ ತೊಗೊಂಡ ನಿರ್ಧಾರ ಅಲ್ಲ. ನಾನೊಂದು 2 ದಿವಸ ಮೊನ್ನೆ ರಾತ್ರಿಯಿಂದ ನಿನ್ನೆ ಇವತ್ತು ಎಲ್ಲ ನಿರ್ಧಾರ ಮಾಡಿ ತಗೊಂಡ. ನಾನು ಶಿವಮೊಗ್ಗದಲ್ಲಿ ಕೆಲಸ ಮಾಡಿದಂಥದ್ದು ಈ ಚುನಾವಣೆಗೆ ನಂಗೆ ಸಹಾಯ ಆಗ್ತಾಯಿದೆ. ಇದು ದೇವ್ರು ಕೊಟ್ಟ ವರ ಅಂತ ನಾನು ಭಾವಿಸ್ತಾ ಇದ್ದೇನೆ. ನನಗೆ ಗೊತ್ತಿಲ್ಲ, ಅಲ್ಲಿ ಪ್ರಭಾರಿ ಮಾಡಿ ಹೋದಾಗ ನಾನು ಈ ಚುನಾವಣೆಗೆ ಸಹಾಯ ಆಗ್ತದೆ ಅಂತ ಕೆಲಸ ಮಾಡಿದ್ದಲ್ಲ. ಅಲ್ಲಿ ಒಬ್ಬ ಒಳ್ಳೆಯ ಅಭ್ಯರ್ಥಿ ರಾಘವೇಂದ್ರ ಅವರು, ಒಳ್ಳೆಯ MP, ಅವರೊಟ್ಟಿಗೆ ಕೆಲಸ ಮಾಡಿದಂಥ ಅನುಭವ ನನಗೆ ತುಂಬ ಒಳ್ಳೆಯದು. ಒಬ್ಬ ಜನಪ್ರತಿನಿಧಿ ಹೇಗಿರಬೇಕು ಅಂತ ಅವರದ್ದು ಕಲಿಬೇಕು ನಾನು. ಅಂದರೆ ಒಂದು ಅಭಿವೃದ್ಧಿ, ಇಂಪ್ಲಿಮೆಂಟೇಷನ್ ಮತ್ತು
ಸಂಬಂಧ ಜನರೊಟ್ಟಿಗೆ ತಾಳ್ಮೆಯಿಂದಿರೋದು ಮಾಡಿದ್ದೇನೆ. ಅದೊಂದು ಅನುಭವ ಆಗಿದೆ. ಸೊ ಅದರಿಂದ ನನಗೆ ಪ್ರಯೋಜನ ಆಯಿತು. ಈ ಚುನಾವಣೆಯಲ್ಲಿ ತುಂಬ ಜನ ನನ್ನ ಕಾರ್ಯಶೈಲಿ, ನನ್ನ ವ್ಯಕ್ತಿತ್ವವನ್ನು ನೋಡಿ ಈಗ ಅವರು ಫೋನ್ ಮಾಡ್ತಾ ಇದ್ದಾರೆ, ಒಬ್ಬ ಹೊಸಬರಿಗೆ ಕೊಟ್ಟಿದ್ದಾರೆ, ನೀವು ನಿಲ್ರಿ, ನಾವು ನಿಮ್ಮೊಟ್ಟಿಗೆ ಕೆಲಸ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿಯಿಂದ ತಾವು ಉಚ್ಚಾಟನೆಗೊಳ್ಳುವುದನ್ನು ಊಹಿಸ್ಲಿಕ್ಕೆ ಸಾಧ್ಯ ಇದೆ ನಿಮಗೆ? ನನಗೆ ಅದೊಂದು ತುಂಬ ದುಃಖದ ದಿವಸ ಆಗ್ಬೋದು, ನಾನು ಅದನ್ನು ಊಹಿಸಲಿಲ್ಲ. ಆದರೆ ನಾನು ಇನ್ನೂ ವಿಶ್ವಾಸ ಇಟ್ಟಿದ್ದೇನೆ. ಇವತ್ತು ಸುನೀಲ್ ಕುಮಾರ್ ಬಂದು ಹೋದರು, ನಾನು ಹೇಳಿದೆ ದಯವಿಟ್ಟು ಅವರಿಗೆ ಸರ್ಜಿ ಅವರಿಗೆ ಕನ್ವಿನ್ಸ್ ಮಾಡಿ, ಅವರು ಇನ್ನೂ ಹೊಸಬರು ಬಂದು ಅವರಿಗೆ ಇನ್ನೊಂದು ಅವಕಾಶಗಳು. ನಾಡ್ದು ವಿಧಾನ ಪರಿಷತ್ತಲ್ಲಿ ರುದ್ರೇಗೌಡರು ರಿಟೈರ್ಡ್ ಆಗ್ತಾರೆ, ಅವ್ರದ್ದೇ ಕಮ್ಯುನಿಟಿಯವರು, ಲಿಂಗಾಯತರು, ಅಲ್ಲಿಯವರಿಗೆ ಅದನ್ನು ಅವ್ರಿಗೆ ಕೊಡಿ ಅಥವಾ ಯಾರ ಸೀನಿಯರಿಗೆ ಕೊಡಿ, ನನಗೆ ಇದು ಸೂಟೇಬಲ್, ನಾನು ಇದಕ್ಕೆ ಆಲ್ರೆಡಿ ಕೆಲಸ ಮಾಡಿ ಆಗಿದೆ ಅಂತ ನಾನು ಹೇಳಿದ್ದೇನೆ. ನೋಡುವ, ನಾನು ನಿರೀಕ್ಷೆಯಲ್ಲಿದ್ದೇನೆ. ಇದು ರಘುಪತಿ ಭಟ್ ಅವರ ಮಾತು. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಪ್ರಶಾಂತ್, ಬಿಜೆಪಿಯಲ್ಲಿ ಏನು ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಅಂದರೆ ಒಂದೊಂದು ನಿರ್ಧಾರವೂ ಕೂಡ ಪಕ್ಷದಲ್ಲಿರೋರನ್ನು ಒಡೆಯೋ ಪ್ರಯತ್ನನೋ, ಅಂದರೆ ಎಲ್ಲವೂ ಆ ದಿಕ್ಕಿನಲ್ಲೇ ಸಾಗ್ತಾ ಇದೆ. ಪಕ್ಷದ ಕಾರ್ಯಕರ್ತರ ಕೆಲಸ ಮಾಡಿದವರು ಅಥವಾ ಪಕ್ಷಕ್ಕೋಸ್ಕರ ದುಡಿದವರು ಎಲ್ಲರೂ ಒಂಚೂರು ಈ ನಿರ್ಧಾರ ಏನು ಅನ್ನಿಸ್ತಿದೆ? ಇಲ್ಲ, ತುಂಬ ಕಮ್ಯುನಿಕೇಷನ್ ಗ್ಯಾಪ್ ಇದೆ ರಾಜ್ಯ ಬಿ ಜೆ ಪಿಯಲ್ಲಿ. ವಿಜೇಂದ್ರ ಈಗ ಒಂದು ನಿರ್ಣಯವನ್ನು ಧನಂಜಯ ಸರ್ಜಿ ಬಗ್ಗೆ ತೆಗೆದುಕೊಂಡಿದ್ದಾರೆ. ಇದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಶಾಸಕರಿಗೆ ಕನ್ವಿನ್ಸ್ ಆಗಿಲ್ಲ. ರಘುಪತಿ ಭಟ್ರು ಇವತ್ತು ಯಾಕೆ ಬಂಡಾಯ ನಿಲ್ತಾ ಇದ್ದಾರೆ ಅಂತಂದರೆ, ಅತಿ ಹೆಚ್ಚು ಮತಗಳಿರೋದು ಉಡುಪಿ ಮತ್ತು ಮಂಗಳೂರು ಭಾಗದಲ್ಲಿ. ಶಿವಮೊಗ್ಗದ ಐನೂರು ಮಂಜುನಾಥ್ ಕೂಡ ಅಲ್ಲಿಯವರು, ಧನಂಜಯ ಸರ್ಜಿ ಕೂಡ ಅಲ್ಲಿಯವರು. ಹೀಗಾಗಿ ಬಿ ಜೆ ಪಿಯವ್ರಿಗೆ ಅನಿಸಿದೆ ರಘುಪತಿ ಭಟ್ರು ನಿಂತರೆ ಒಂದು ಒಳ್ಳೆಯ ಅವಕಾಶ ಇದೆ, ಇಲ್ಲರ ಮಂಗಳೂರು ಉಡುಪಿಯನ್ನು ಯಾವತ್ತಿಗೂ ಕೂಡ ಕನ್ಸಿಡರ್ ಮಾಡಲ್ಲ. ಇದು ನನಗೆ ಖಾಸಗಿಯಾಗಿ ಅನೇಕ ಶಾಸಕರು ಕೂಡ ಹೇಳಿರ್ತಕ್ಕಂಥದ್ದು. ಹೀಗಾಗಿ ರಘುಪತಿ ಭಟ್ರು ನಿಂತರೆ ನಿಲ್ಲಿ, ಒಂದು ಕೈ ನೋಡೋಣ ಅನ್ನುವ ಮನಸ್ಥಿತಿಯಲ್ಲಿ ಉಡುಪಿ ಮಂಗಳೂರಿನ ತಥಾಕಥಿತ ಶಿಸ್ತುಬದ್ಧ RSS ಹಿನ್ನೆಲೆಯಿಂದ ಬಂದಿರತಕ್ಕಂಥ ಶಾಸಕರೇ ಹೇಳ್ತಾ ಇದ್ದಾರೆ. ಈಗ ರಘುಪತಿ ಭಟ್ರು 2023ರಲ್ಲಿ ಅವ್ರಿಗೆ ಟಿಕೆಟ್ ತಪ್ಪಿಸ್ಲಾಯಿತು. ಆಗ ಅವರು ಇಲ್ಲ, ನನ್ನ ಸತ್ರೆ ಪಕ್ಷದ ಧ್ವಜ ನನ್ನ ಮೇಲೆ ಹಾಕಬೇಕು ಅನ್ನುವ ರೀತಿಯಲ್ಲಿ ಮಾತನಾಡಿದಾಗ ತುಂಬ ಜನ ಅದನ್ನು ಇಷ್ಟಪಟ್ಟಿದ್ದರು. ಆದರೆ ನಿಮಗೆ ರಾಜಕಾರಣದಲ್ಲಿ ಸುಮ್ಮನೆ ಬರೀ ಭಾವನಾತ್ಮಕವಾಗಿ ಏನೇನೋ ಹೇಳಿ ಅವರನ್ನು ಪಕ್ಕಕ್ಕೆ ಸರಿಸ್ತಾ ಹೋದರೆ ಯಾವ ನಾಯಕರು ಒಪ್ಪಲ್ಲ. ಈಗ ಈಶ್ವರಪ್ಪ ಫಾರ್ ಎಕ್ಸಾಂಪಲ್ 23ರಲ್ಲಿ ಟಿಕೆಟ್ ತಪ್ಪಿಸಿದ್ರು, ನಂತರ ಏನು ಅಂತಕ್ಕಂಥದ್ದು ಫಾಲೋ ಅಪ್ಪೇ ಇರಲಿಲ್ಲ. ಈಗ ಬಂಡಾಯ ನಿಂತರು. ಅವರು ನನಗೇನು ಅನ್ಸಲ್ಲ ಇನ್ನು ಅವ್ರು ಬಿ ಜೆ ಪಿಗೆ ಬರ್ತಾರೆ ಅಥವಾ ಬಿ ಜೆ ಪಿ ಅವ್ರಿಗೂ ಬಿ ಜೆ ಪಿ ಬೇಕಾಗಿಲ್ಲ, ಬಿ ಜೆ ಪಿಗೂ ಅವ್ರು ಬೇಕಾಗಿಲ್ಲ, ಸಂಬಂಧಗಳು ಮುಗಿದೋದು. ನನ್ನ ಅಂದಾಜಿನ ಪ್ರಕಾರ ಅವರ ಮಗ ಕಾಂಗ್ರೆಸ್ಸಿಗೆ ಸೇರಿದರು, ಆಶ್ಚರ್ಯ ಇಲ್ಲ, ಕಾಂತೇಶ್. ಸೇಮ್ ವಿತ್ ರಘುಪತಿ ಭಟ್. ಈಗ ರಘುಪತಿ ಭಟ್ರ ಟಿಕೆಟ್ ತಪ್ಪಿದಾಗ ನಾನಾ ಕಾರಣಗಳನ್ನು ಹೇಳಲಾಯಿತು. ಜಗದೀಶ್ ಶೆಟ್ಟರನ್ನು ವಾಪಸ್ ಕರ್ಕೊಂಡು ಬಂದು ಟಿಕೆಟ್ ಕೊಡೋದಾದರೆ ರಘುಪತಿ ಭಟ್ರಿಗೆ ಟಿಕೆಟ್ ಕೊಡಲಿಕ್ಕೆ ಏನು ಅಡ್ಡಿ ಅನ್ನೋ ಪ್ರಶ್ನೆ ಅವ್ರು ಕೇಳ್ತಾ ಇದ್ದಾರೆ. ಅಲ್ಲ, ನನ್ನ ಪ್ರಶ್ನೆ ಇರೋದು ಇಲ್ಲಿ ಯಾರು ಪಕ್ಷದ ನಿಲುವನ್ನು ಒಪ್ಕೊಂಡು ಸೈಲೆಂಟ್ ಆಗಿರ್ತಾರೆ ಅಲ್ಲಿ ಜಾಗ ಇಲ್ಲ, ಅವ್ರಿಗೆ ಜಾಗ ಇಲ್ಲ ಅಂತ ಅನ್ಸುತ್ತೆ. ನಿಧಾನಕ್ಕೆ ಪಕ್ಕಕ್ಕೆ ಸರಿಸ್ಬಿಟ್ಟು ಮುಗೀತು ಬಿಡಿ ಅಂತ ಹಂಗಿದ ಪರಿಸ್ಥಿತಿ ಇದೆ ಅಂತ ಅನಿಸ್ತದೆ ನನಗೆ. ಎಲ್ಲ ಕಡೆ ಅದೇ ರೀತಿಯಾಗಿದೆ. ಈ ಕರ್ನಾಟಕದ ಬಿ ಜೆ ಪಿಯ ಪರಿಸ್ಥಿತಿ ಏನಂತಂದರೆ, ಅಧ್ಯಕ್ಷರ ಮಾತನ್ನು ಉಳಿದ ಹಿರಿಯರು ಕೇಳಲ್ಲ. ಅಧ್ಯಕ್ಷರು ಕೂಡ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನಿರ್ಣಯ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದಿಲ್ಲ. ಅಥವಾ ಉಳಿದ ನಾಯಕರಿಗೆ ನಾವು ಸುಮ್ಮನೆ ಕುಳಿತರೆ ಪಕ್ಕಕ್ಕೆ ಸರ್ಕೊಂಡು ಬಿಡ್ತೀವಿ, ನಾವು ಈಗ ಯತ್ನಾಳ್ ಮಾತಾಡ್ತಾನೆ ಇರ್ತಾರೆ ಅವರು. ಯಾಕಂದರೆ ಅವ್ರಿಗನ್ಸಿದೆ ನನ್ನ ರಿಲೆವೆನ್ಸೇ ಆ ಮಾತಿನಲ್ಲಿದೆ, ನಾನು ಯಾಕೆ ಅದನ್ನು ಬಿಡಬೇಕು ಅಂತ ಹೇಳ್ತಾರೆ. ಹೌದು. ಈಗ ರಘುಪತಿ ಭಟ್ರದ್ದು ಅದೇ ಸ್ಥಿತಿ. ರಘುಪತಿ ಭಟ್ರು 40 ದಿನಗಳ ಕಾಲ ಲೋಕಸಭಾ ಅಭ್ಯರ್ಥಿ ರಾಘವೇಂದ್ರ ಜೊತೆ ಶಿವಮೊಗ್ಗದಲ್ಲಿ ಓಡಾಡಿದರು. ಈಗ ಅವ್ರಿಗೆ ಅನಿಸ್ತಾ ಇದೆ ನಾನು ಮನೆಯಲ್ಲೇ ಕೂತ್ಕೋಬೇಕು, ನಾನೊಂದು ಚುನಾವಣೆ ಇದೆ, ವಯಸ್ಸಿದೆ, ನಾನು ಯಾಕೆ ನಿಂತ್ಕೊಳ್ಬಾರ್ದು. ಹಳೆಯದನ್ನೆಲ್ಲವನ್ನು ಕೆದಕಿ ನಾನು ಟಿಕೆಟ್ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ. ಕೆದಕಿ ನಿಮ್ಗೇನು ಪಕ್ಷೇತರರಾಗಿ ನಿಂತರೆ ಏನು ಕೆದಕ್ತಿ ಅನ್ನುವ ಮನಸ್ಥಿತಿಯಲ್ಲಿ ರಘುಪತಿ ಭಟ್ರು ಇದ್ದಂಗಿದೆ ನಾನು ನೋಡಿದರೆ. ನನಗೇನು ಅನಿಸುತ್ತೆ ಗೊತ್ತಾ ಪ್ರಶಾಂತ್, ಇವ್ರು ಹೀಗೆ ಮಾಡ್ಕೊಂಡು ಹೋದರೆ ಕೇರಳದಲ್ಲಿ ಬಿ ಜೆ ಪಿ ಅಸ್ತಿತ್ವ ಇಲ್ಲ, ತಮಿಳ್ನಾಡಲ್ಲಿಲ್ಲ, ಆಂಧ್ರ ತೆಲಂಗಾಣದಲ್ಲಿಲ್ಲ. ಇನ್ನೊಂದು ಪಕ್ಷ ಮುಂದಕ್ಕೆ ಏನಾದರೂ ಬಂತು ಅಂದರೆ ಬಿ ಜೆ ಪಿ ಹಿಂಗೆ ಆಡ್ತಾ ಇತ್ತು ಅಂದರೆ. ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಂದು ಕಮ್ಯುನಿಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಾಯಕರ ನಡುವೆ ಒಂದು ಕಮ್ಯುನಿಕೇಷನ್. ನಾಯಕರು ನಿರ್ಣಯ ತೆಗೆದುಕೊಂಡಾಗ ಕೆಳಗಡೆ ಕಾರ್ಯಕರ್ತರು ಅವರ ಪಕ್ಷದ ಕಟ್ಟಾ ಮತದಾರರಿಗೆ ಒಂದು ಸಂದೇಶ ಹೋಗುವ ರೀತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆಗಬೇಕು. ಕರ್ನಾಟಕದಲ್ಲಿ ಕಳೆದ 5 ವರ್ಷದಿಂದ ಅದು ನಡೀತಾನೇ ಇಲ್ಲ. 2018 ನೋಡಿ, 19 ನೋಡಿ, 23 ನೋಡಿ, 24 ನೋಡಿ. ಟಿಕೆಟ್ ಹಂಚಿಕೆ ಮಾಡುವಾಗ ಎಲ್ಲರನ್ನ ಕುಳಿತು ವಿಶ್ವಾಸಕ್ಕೆ ತೆಗೆದುಕೊಂಡು ಇಲ್ಲ ನಾವು ಇವತ್ತು ನೋಡಿ ನೀವು ಅಧಿಕಾರದಲ್ಲಿದ್ದಾಗ ಕಚ್ಚಾಡ್ತೀರಾ, ಅದು ಒಂದು ರೀತಿ ಬೇರೆ. ಯಾಕಂದರೆ ಪವರ್ ಇರುತ್ತೆ, ಅದರ ಜೊತೆ ನಡೆಯುತ್ತೆ. ನೀವು ವಿಪಕ್ಷಗಳಲ್ಲಿದ್ದಾಗ ನಿಮಗೊಂದು ಅಧಿಕಾರ ವಾಪಸ್ ಪಡೆಯುವ ಹಸಿವಿರಬೇಕು.
ಅಂದರೆ ವಿಪಕ್ಷಗಳಲ್ಲಿ ನೀವು ಸಕ್ಸಸ್ಫುಲ್ ಆಗ್ತೀರಿ. ಆ ಹಸಿವೇ ಇಲ್ಲ, ನೀವೊಂದು ನಿರ್ಣಯ ತೆಗೆದುಕೊಳ್ತೀರಿ, ಅವ್ರಿಗೊಂದು ಬೇರೆ ಅನಿಸುತ್ತೆ. ಈಗ ರಘುಪತಿ ಭಟ್ರು, ನಿಮ್ಗೆ ಗೊತ್ತಿರಲಿಲ್ವಾ ರಘುಪತಿ ಭಟ್ರು ಟಿಕೆಟ್ ಕೇಳ್ತಾ ಇದ್ದಾರೆ? ಕರೆದು ಕೂರಿಸಿ ಏನು ಎತ್ತ ಮಾತುಕತೆ ಆಡೋರೇ ಕರ್ನಾಟಕದ ಬಿ ಜೆ ಪಿಯಲ್ಲಿಲ್ಲ. ಅಲ್ಲ, ಹಿಂಗಾದ್ರೆ ಪಕ್ಷ ಹೆಂಗೆ ಕತೆ? ಬಿ ಜೆ ಪಿ ಶಿಸ್ತಿನ ಪಕ್ಷ, ಕಾರ್ಯಕರ್ತರ ಪಕ್ಷ, ದುಡಿಯೋರ ಪಕ್ಷ ಅಂತ ಹೇಳ್ತಾರೆ. ಇಲ್ಲಿ ಯಾರು ದುಡಿತಾರೋ ಯಾರನ್ನೂ ಪರಿಗಣನೆ ಮಾಡ್ತಾ ಇಲ್ಲ. ಅಲ್ಲ, ಅಂದರೆ ನನಗೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಬಿ ಜೆ ಪಿ ಬಗ್ಗೆ ಅನಿಸ್ತಾ ಇರ್ತಕ್ಕಂಥದ್ದು, ಒಂದು ಮೋದಿ ಅನ್ನೋ ಫಿಕ್ಸ್ ಡಿಪಾಸಿಟ್ ಇದೆ. ಅಲ್ಲಲ್ಲ, ಅದೇ ಪ್ರಶ್ನೆ. ಈಗ ಲೋಕಸಭಾ ಚುನಾವಣೆಯಲ್ಲೂ ಅದೇ ಪ್ರಶ್ನೆ ಬಂತು. ಆ ಫಿಕ್ಸ್ ಡಿಪಾಸಿಟ್ನ ಬಡ್ಡಿ ತಿಂಗಳಿಗೋ 3 ತಿಂಗಳಿಗೋ 6 ತಿಂಗಳಿಗೋ 1 ವರ್ಷಕ್ಕೋ ಬರ್ತಾ ಇರುತ್ತೆ. ಅದರ ಆಧಾರದ ಮೇಲೆ ನಾವು ಯಾವುದೇ ನಿರ್ಣಯ ತೆಗೆದುಕೊಂಡು ನಡೆಯುತ್ತೆ ಅಂತಕ್ಕಂಥದ್ದಿದೆ. ನಾನು ರಘುಪತಿ ಭಟ್ರಿಗೆ ಟಿಕೆಟ್ ಕೊಡಬೇಕು ಕೊಡಬಾರ್ದು ಪಕ್ಷದ ಆಂತರಿಕ ವಿಷಯ. ಆದರೆ ಪದೇ ಪದೇ ಈ ರೀತಿಯ ಬಂಡಾಯಗಳು ಕಳೆದ 1 ವರ್ಷದಲ್ಲಿ ಎಷ್ಟು ಕಾಣಿಸ್ಕೊಂಡು, ಜಗದೀಶ್ ಶೆಟ್ಟರು ಅವರು ಹೋದರೆ ಯಾಕೆ, ಅವ್ರು ಬಂದರೆ ಯಾಕೆ, ಇವತ್ತಿನವರೆಗೆ ಪ್ರಶ್ನೆಗೆ ಉತ್ತರ ಇಲ್ಲ. ಲಕ್ಷ್ಮಣ್ ಸವದಿ ಒಂದು ಗಾಣಿಗ ಸಮುದಾಯದ ಒಬ್ಬ ಪ್ರಮುಖ ನಾಯಕರಾಗಿದ್ದರು, ಅವ್ರನ್ನ ಇಟ್ಕೊಳ್ಳೋ ಪ್ರಯತ್ನವೇ ನಡೆಯಲಿಲ್ಲ, ಕಾಂಗ್ರೆಸ್ಗೆ ಹೊರಟೋದ್ರು. ಈಗ ಈಶ್ವರಪ್ಪನವ್ರು ಹೋದರು, ಇಲ್ಲಿ ರಘುಪತಿ ಭಟ್ರು ಹೋಗ್ತಾ ಇದ್ದಾರೆ. ಆಮೇಲೆ ಒಂದೊಂದಾಗಿ ನೀವು ನೋಡಿ, ಇದು ಇಂಪ್ಯಾಕ್ಟ್ ಹೇಗಾಗ್ತಿದೆ ಅಂತಂದರೆ, ನೀವು ಲೋಕಸಭಾ ಚುನಾವಣೆಯಲ್ಲಿ ನೀವು ಕೆಳಗಡೆ ಎಲ್ಲೂ ಕೂಡ ಕಾರ್ಯಕರ್ತರು ಉತ್ಸಾಹದಲ್ಲೇ ಇರಲಿಲ್ಲ. ಆ್ಯಂಡ್ ಕಾರ್ಯಕರ್ತರಿಗೂ ನೀವು ಒಂದೇನು ಸಂದೇಶ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೇ ಸಂದೇಶ ಕೊಡ್ತಾ ಇದ್ದೀರಾ. ನೀವು ಬಂಡಾಯ ಹೇಳಿ, ಬಂಡಾಯ ಇದ್ರೆ ವಿ ವಿಲ್ ಟೇಕ್ ಯು ಸೀರಿಯಸ್ಲಿ. ಪ್ರಾಯಶಃ ರಘುಪತಿ ಭಟ್ರಿಗೆ ಆ ಕ್ಯೂ ಅರ್ಥ ಆಗಿದೆ. ಪುತ್ತಿಲಾನು ಹಂಗೆ ಆಗಿತ್ತು. 3ನೇ ಬಾರಿ ವಾರಣಾಸಿಯಿಂದ ಮೋದಿ ಲೋಕಯುದ್ಧಕ್ಕೆ. ಸ್ವಕ್ಷೇತ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಬೇಟೆ ನಡೆಸಿದ್ರು, ಅದ್ಧೂರಿ ರೋಡ್ ಶೋ ನಡೆಸಿದ್ರು ಪ್ರಧಾನಿ ಮೋದಿ. ಮದನ್ ಮೋಹನ್ ಮಾಳವಿಯ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬನಾರಸ್ ವಿವಿ ಬಳಿಯಿಂದ ರೋಡ್ ಶೋ ಆರಂಭ ಆಯಿತು. 5.5 ಕಿಲೋಮೀಟರ್ ವರೆಗೆ ಈ ರೋಡ್ ಶೋ ಸಾಗಿತು. ಕಾಶಿ ವಿಶ್ವನಾಥನಿಗೆ ನರೇಂದ್ರ ಮೋದಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಅಭಿಷೇಕ, ಪುಷ್ಪಾರ್ಚನೆ, ಮಹಾಮಂಗಳಾರತಿ. ಪ್ರಧಾನಿ ಮೋದಿ ಕೈಗೆ ರಕ್ಷಾ ದಾರ ಕಟ್ಟಿದ್ರು ಅರ್ಚಕರು. ನಿನ್ನೆ ವಾರಣಾಸಿ ಪೂರ್ತಿ ಮೋದಿಮಯ. उनकी एक तस्वीर ले लेना चाहते हैं अपने प्रिय नेता. ಅದ್ಧೂರಿ ರೋಡ್ ಶೋ ನಡೆಸಿದ್ರು ಪ್ರಧಾನಿ ಮೋದಿ. ಇವತ್ತು ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರ ಸಲ್ಲಿಕೆ ಇರುತ್ತೆ. ಕಾಲಭೈರವನ ದರ್ಶನ ಪಡೆದು ಮೋದಿ ಉಮೇದುವಾರಿಕೆ ಸಲ್ಲಿಸ್ತಾರೆ. ಬೆಳಗ್ಗೆ 11 ಗಂಟೆಗೆ ಕಾಲಭೈರವನಿಗೆ ಮೋದಿ ಪೂಜೆ ಸಲ್ಲಿಸ್ತಾರೆ. ಬೆಳಗ್ಗೆ 11:40ಕ್ಕೆ ನಾಮಪತ್ರ ಸಲ್ಲಿಕೆಯಾಗುತ್ತೆ. ಹನ್ನೆರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಸಾಥ್ ನೀಡ್ತಾರೆ. ಬಿಜೆಪಿ ಹಾಗೂ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳು ಭಾಗಿಯಾಗ್ತಾರೆ. ಪ್ರಶಾಂತ್, ಈ ಬಾರಿ ಯುಪಿಯಲ್ಲಿ ಏನಾಗುತ್ತೆ ಅನ್ನೋದು ಸದ್ಯದ ಇಂಟ್ರೆಸ್ಟಿಂಗ್ ಪ್ರಶ್ನೆ. ನೋಡಿ, ಅಫ್ಕೋರ್ಸ್ ಭಾರತೀಯ ಜನತಾ ಪಾರ್ಟಿಗೆ ಕೇಂದ್ರದಲ್ಲಿ ಒಂದು ಕಂಫರ್ಟೇಬಲ್ ಮೆಜಾರಿಟಿ ಅಂತ ಬರಬೇಕಿದ್ರೆ ಯು ಪಿಯಲ್ಲಿ 70ಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. 2014ರಲ್ಲಿ ನೋಡಿ, ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಲ್ಲಿ ಬಿ ಜೆ ಪಿ ಹೈಯೆಸ್ಟ್ ಟ್ಯಾಲಿ ವಾಸ್ 51. ಯಾವಾಗ ಇದು ರಾಮ ಮಂದಿರ ಮತ್ತು ಅದರ ನಂತರ 96-98ನ ಸಂದರ್ಭದಲ್ಲಿ. ಯಾವಾಗ 99ರ ಚುನಾವಣೆಯಿಂದ ಬಿ ಜೆ ಪಿಯಲ್ಲಿ ಡೌನ್ ಆಯಿತು, ಅದು 2014ರವರೆಗೆ ರಿಕವರ್ ಆಗಲಿಲ್ಲ. ಥರ್ಡ್ ಪಾರ್ಟಿಯಾಗಿ, ಅಂದರೆ ಸಮಾಜವಾದಿ ಪಕ್ಷ ಒಮ್ಮೆ, ಮಾಯಾವತಿ ಒಮ್ಮೆ ಅಧಿಕಾರಕ್ಕೆ ಬಂದರು, ಬಿ ಜೆ ಪಿ ಒಂದು 3ನೇ ಶಕ್ತಿಯಾಗಿ ಉಳಿದುಕೊಂತು. ಆದರೆ ಯಾವಾಗ ಏಕಾಏಕಿ 2014ರಲ್ಲಿ ಒಂದು ಡ್ರಾಮ್ಯಾಟಿಕ್ ಇವೆಂಟ್ಸ್ನಲ್ಲಿ ಪ್ರಧಾನಮಂತ್ರಿ, ಅಂದರೆ ಈಗಿನ ಪ್ರಧಾನಮಂತ್ರಿ, ಆಗ ಬಿ ಜೆ ಪಿಯ ಪ್ರಧಾನಮಂತ್ರಿ ಅಭ್ಯರ್ಥಿ ನರೇಂದ್ರ ಮೋದಿ ನಿರ್ಣಯ ಮಾಡಿದ್ರು, ಇಲ್ಲ ನಾನು ಬರೋಡಾದ ಜೊತೆಗೆ ಹೋಗಿ ಕಾಶಿಯಲ್ಲಿ ನಿಂತ್ಕೊಳ್ತೀನಿ ಅಂತ. ನೋಡ್ತಾ ನೋಡಿ, ನೀವು ಗುಜರಾತ್ ಮಾಡೆಲ್, ಕರ್ನಾಟಕದಲ್ಲಿ ಗುಜರಾತ್ ಮಾಡೆಲ್ ರೆಸೋನೆನ್ಸ್ ಆಗಲ್ಲ. ಯಾಕಂದರೆ ಇಲ್ಲಿ ನಮಗೂ ಮೊದಲಿಂದಲೂ ರಸ್ತೆಗಳಿವೆ, ಇನ್ಫ್ರಾಸ್ಟ್ರಕ್ಚರ್ ಇದೆ, ವಿದ್ಯುತ್ ಇದೆ, ಅಂದರೆ ಒಂದು ಕೋಆರ್ಡಿನೇಟೆಡ್ ಎಫರ್ಟ್ ಕರ್ನಾಟಕದಲ್ಲೂ ಇದೆ. ಹೀಗಾಗಿ ನೀವು ಆದರೆ ಉತ್ತರ ಪ್ರದೇಶ್, ಬಿಹಾರದಂಥ ಬಿಮಾರು ರಾಜ್ಯಗಳಲ್ಲಿ, ಆಗ ಬಿಮಾರು ಇದ್ದು ಇವತ್ತು ಆ ರಾಜ್ಯಗಳು ಕೂಡ ಬೆಳೀತಾ ಇವೆ, ಅಲ್ಲಿ ನರೇಂದ್ರ ಮೋದಿ ಹೋಗ್ತಾರೆ ಅಂತಂದಾಗ ಒಂದು ಆಸ್ಪಿರೇಷನ್ ಜಾಗೃತ ಆಯಿತು. ಒಂದು ಹಿಂದುತ್ವದ್ದು, ನ್ಯಾಚುರಲಿ ಮೋದಿಯಲ್ಲಿ ಹೋಗ್ತಿದ್ದಾರೆ ಅಂದಾಗ ಮೋದಿಗೆ ಒಂದು ಹಿಂದುತ್ವದ ಒಂದು ಟಿಂಟ್ ಕೂಡ ಇದ್ದೇ ಇರುತ್ತೆ. ಜೊತೆಗೆ ಮುಖ್ಯವಾಗಿ ಅಭಿವೃದ್ಧಿ. ಅದು ಅಂದರೆ ನಿಮಗೆ
ಹೈವೇಸ್ಗಳಿಲ್ಲ, ನಿಮಗೊಂದು ರೀತಿಯ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ, ರಸ್ತೆಗಳಿಲ್ಲ. ನೀವು ಕಾಶಿ ಹಿಂದೆ ಯಾರಾದರೂ ನೋಡಿದರೆ ಅವ್ರಿಗೆ ಗೊತ್ತಿರತ್ತೆ ಕಾಶಿ ಹೇಗಿತ್ತು ಅಂತಕ್ಕಂಥದ್ದು. ಹೀಗಾಗಿ ಮೋದಿ ಬಂದಾಗ ಒಂದು ದೊಡ್ಡ ಮಟ್ಟದ ಅಲೆ ಬಿ ಜೆ ಪಿಗೆ 2014ರಲ್ಲಿ ಬಂತು. ಅದರಲ್ಲಿ 71+2 ಅಪ್ನಾದಳದ 2 ಸೇರಿಸಿ 73 ಸೀಟ್ಗಳನ್ನು, ದ್ಯಾಟ್ ಈಸ್ ಅನ್ಪ್ರೆಸಿಡೆಂಟೆಡ್ ಅನ್ಸುತ್ತೆ ನನಗೆ. ಜನತಾ ಪಾರ್ಟಿಯ ವೇವ್ನ ನಂತರ ಕಾಂಗ್ರೆಸ್ಸೇತರ ಪಕ್ಷ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಲೋಕಸಭಾ ಸೀಟ್ಗಳನ್ನು ಪಡೆದಿದ್ದೆ 2014. 19ರಲ್ಲಿ ಮಾಯಾವತಿ ಮತ್ತು ಅಖಿಲೇಶ್ ಕೈ ಜೋಡಿಸಿದಾಗ ಸಂಖ್ಯೆಗಳು ಕಡಿಮೆ ಆದವು, 62ಕ್ಕೆ ಬಂದರು. ಈ ಬಾರಿ ಬಿ ಜೆ ಪಿಯಲ್ಲಿ ಒಂದು ಹೋಪ್ಸ್ ಇದೆ, ಇಲ್ಲ ನಾವು 70 ಹೋಗ್ತೀವಿ, 73 ಹೋಗ್ತೀವಿ. ಪ್ರಮುಖವಾಗಿ ರಾಮ ಮಂದಿರದ ಉದ್ಘಾಟನೆಯ ನಂತರ ಒಂದು ವಾತಾವರಣ ಉತ್ತರ ಪ್ರದೇಶದಲ್ಲಿದೆ ಅಂತಕ್ಕಂಥದ್ದು. ಅದರ ವ್ಯತಿರಿಕ್ತವಾದ ರಿಪೋರ್ಟ್ಗಳು ಕೂಡ ಆಗಾಗ ಬರ್ತಾ ಇರ್ತವೆ. ಇಲ್ಲ ಯೋಗಿ ಆದಿತ್ಯನಾಥರನ್ನು, ಈಗ ಅರವಿಂದ್ ಕೇಜ್ರಿವಾಲ್ ಏನು ಹೇಳಿದರು, ಯೋಗಿ ಆದಿತ್ಯನಾಥರನ್ನು ಬದಲಾಯಿಸ್ತಾರೆ ಅಂತಕ್ಕಂಥದ್ದು, ಅದು ಸುಮ್ಮನೆ ಬಂದು ಹೇಳಿದ್ದಲ್ಲ. ಆ ರೀತಿಯ ಒಂದು ಚರ್ಚೆ ಕಳೆದ 3-4 ವರ್ಷಗಳಿಂದ ಯು ಪಿಯಲ್ಲಿ ನಡೀತಾನೇ ಇವೆ. ಅಮಿತ್ ಶಾ ಅವ್ರಿಗೂ ಯೋಗಿಗೂ ಅಷ್ಟಕ್ಕಷ್ಟೇ. ಒಬ್ಬ ಪ್ರಧಾನಮಂತ್ರಿ ಕಾರ್ಯಾಲಯದ ಒಬ್ಬ ವ್ಯಕ್ತಿಯನ್ನು ಕಳಿಸಿದ್ರು, ಅವರನ್ನು ಶಾಸಕರನ್ನಾಗಿ ಮಾಡಿದರು. ಅವರನ್ನು ಯೋಗಿ ಕೆಳಗಡೆ ಉಪಮುಖ್ಯಮಂತ್ರಿ ಮಾಡಲಿಕ್ಕೆ ಅಮಿತ್ ಶಾ ಬಯಸಿದ್ರು, ಸಾಧ್ಯ ಆಗಲಿಲ್ಲ, ಯೋಗಿ ಒಪ್ಪಲಿಲ್ಲ ಅಂತಕ್ಕಂಥದ್ದು. ಯೋಗಿ ಜನರಲ್ ಬಿ ಕೆ ಸಿಂಗ್ ಮತ್ತು ನಿಮಗೆ ಸಹರನ್ಪುರದಲ್ಲಿ ಅಭ್ಯರ್ಥಿಯನ್ನು ಬದಲಾಯಿಸಿದ್ದು ಒಂದು ರೀತಿಯ ರಜಪೂತರ ವಿರೋಧವನ್ನು ಬಿ ಜೆ ಪಿ ಕಟ್ಕೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಸೇಮ್ ಇನ್ ರಾಜಸ್ಥಾನ್ ಆಲ್ಸೋ. ವಸುಂಧರರನ್ನು ಬದಲಾಯಿಸಿದ್ದಕ್ಕಾಗಿ ರಜಪೂತರು ಸಿಟ್ಟಿಗೆದ್ದಿದ್ದರೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥರನ್ನು ಬದಲಾಯಿಸ್ತಾರೆ ಅನ್ನುವ ಸುದ್ದಿಗಳು, ಈಗ ಆ ಸುದ್ದಿಗಳು ನಿಜವೋ ಸುಳ್ಳೋ ಬಿ ಜೆ ಪಿ ನಾಯಕರು ಹೇಳಬೇಕು. ಹೀಗಾಗಿ ಪದೇ ಪದೇ ನರೇಂದ್ರ ಮೋದಿ ಭಾಷಣದಲ್ಲಿ ಹೇಳ್ತಾ ಇರ್ತಾರೆ ನೋಡಿ, ನಾನು ಮತ್ತು ಯೋಗಿ ಆದಿತ್ಯನಾಥ್, ನಾನು ಮತ್ತು ಯೋಗಿ ಆದಿತ್ಯನಾಥ್. ದ್ಯಾಟ್ ಈಸ್ ಟು ಗಿವ್ ರೀಅಶ್ಯೂರೆನ್ಸ್ ಟು ದ ರಜಪೂತ್ ಕಮ್ಯುನಿಟಿ. ಹಾಗಾಗಿ ನನಗನ್ಸುತ್ತೆ ಉತ್ತರ ಪ್ರದೇಶದಲ್ಲಿ ಬಿ ಜೆ ಪಿ ಒಂದು ವೇಳೆ ಬಹುಮತ 300, 305, 310ರವರೆಗೆ ಬಿ ಜೆ ಪಿ ತಲುಪಬೇಕಿದ್ರೆ ಉತ್ತರ ಪ್ರದೇಶದಲ್ಲಿ 70 ಸೀಟನ್ನು ಗೆಲ್ಲಬೇಕಾಗತ್ತೆ. ಗೆಲ್ಲುತ್ತಾ? ಅಖಿಲೇಶ್ ಮತ್ತು ಕಾಂಗ್ರೆಸ್ನ ಮೈತ್ರಿ ಒಂದು ಕಡೆ ದಿನದಿಂದ ದಿನಕ್ಕೆ ಮಜಬೂತ್ ಆಗ್ತಾ ಸಾಕ್ತಾಯಿದೆ. ಕಾಂಗ್ರೆಸ್ ಮಜಬೂತ್ ಇಲ್ಲ, ಬಟ್ ಅಖಿಲೇಶ್ರ ಯಾದವ್ ಮುಸ್ಲಿಂ ಕಾಂಬಿನೇಷನ್ ಅನೇಕ ಕ್ಷೇತ್ರಗಳಲ್ಲಿ ಬಿ ಜೆ ಪಿಗೆ ಸೆಡ್ ಹೊಡಿತಾ. ಈ ಇಡೀ ಚುನಾವಣೆಯ ಕ್ರಕ್ಸ್ ಒಂದು ಶಬ್ದದಲ್ಲಿ ಹೇಳೋದಾದರೆ ಭಾವನಾ, ಎಲ್ಲ ರಾಜ್ಯಗಳಲ್ಲಿ ನೀವು ನೋಡಿ, ಈ ಅತಿ ಹಿಂದುಳಿದ ವರ್ಗಗಳೇನಿವೆ ಅಂದರೆ ಎಲ್ಲ ರಾಜ್ಯದಲ್ಲಿ ಒಂದು ದೊಡ್ಡ ಕಮ್ಯುನಿಟಿ ಹಿಂದುಳಿದ ವರ್ಗ ಇರುತ್ತೆ. ನಮ್ಮಲ್ಲಿ ಕುರುಬರಿದ್ದಾರೆ, ಉತ್ತರ ಪ್ರದೇಶ ಬಿಹಾರದಲ್ಲಿ ಯಾದವರಿದ್ದಾರೆ. ಅವರನ್ನು ಬಿಟ್ಟು ಉಳಿದ ಸಣ್ಣ ಸಣ್ಣ ಹಿಂದುಳಿದ ಸಮುದಾಯಗಳೇನಿವೆ ಅವುಗಳು ಮೋದಿ ಜೊತೆಗೆ ನಿಂತರೆ ಇನ್ನೊಂದು ಭರ್ಜರಿ ವಿಜಯದತ್ತ ಮೋದಿ ಹೋಗ್ತಾರೆ. ಒಂದು ವೇಳೆ ಅಲ್ಲಿ ಏನಾದರೂ ಕಂದಕ ನಿರ್ಮಾಣ ಆಯಿತು, ಅವರು ಇಲ್ಲ ಈ ಬಾರಿ ಇನ್ನೊಂದು ಅವಕಾಶ ಕೊಡೋಣ ಅಂತಾದರೆ ನಿಮಗೆ ಡ್ರಾಮ್ಯಾಟಿಕ್ ಇವೆಂಟ್ಸ್ಗಳಲ್ಲಿ ನಂಬರ್ಸ್ ಏನಾಗುತ್ತೆ ಅನ್ನೋದು ಹೇಳೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ರೈಟ್. ಈ ಬಾರಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಗೆಲ್ಲುತ್ತೆ? ಮೋದಿ ಕಾಶಿಯಲ್ಲಿ ಮತ್ತೊಮ್ಮೆ ಹೋಗಿ ರೋಡ್ ಶೋ ಮಾಡ್ತಾರೆ. ಅವ್ರು ಗೆಲ್ಲೋದೇನು ದೊಡ್ಡ ವಿಷಯನೇ ಅಲ್ಲ. ಈಗ ಅಲ್ಲಿನ ಅನೇಕರು ನಿನ್ನೆಯಿಂದ ಹೇಳ್ತಾ ಇರೋದನ್ನು ನಾನು ನೋಡಿದೆ, ಅಬ್ ಕಿ ಬಾರ್ 10 लाख ಪಾರ್ ಅಂತ, 10 ಲಕ್ಷ ಅಂತರ ದಾಟಿಸ್ಬೇಕು. ಅದು ಗೆಲ್ಲೋದು ಈಸ್ ನಾಟ್ ಎ ಮ್ಯಾಟರ್. ವಾಟ್ ಮ್ಯಾಟರ್ಸ್ ಈಸ್ ಉತ್ತರ ಪ್ರದೇಶದಲ್ಲಿ ಎಷ್ಟು ಸೀಟನ್ನು ಗೆಲ್ಲುತ್ತೆ ಅಂತ. ಎಸ್. ಹಾಗಾದರೆ ಇವತ್ತು ನಾಮಿನೇಷನ್ಗೆ ಸಿದ್ಧತೆಗಳು ಹೇಗಿವೆ? ನಮ್ಮ ಪ್ರತಿನಿಧಿ ಶಶಿ ಅಲ್ಲಿಂದ ಲೈವ್ನಲ್ಲಿರ್ತಾರೆ, ನಮ್ಮ ಜೊತೆ ಮಾತಾಡೋಣ. ಹೇಗಿದೆ ಸಿದ್ಧತೆಗಳು? ನಿನ್ನೆ ಒಂದು ಮೆಗಾ ರೋಡ್ ಶೋ ಆಯಿತು, ಇವತ್ತು ಉಮೇದುವಾರಿಕೆ ಸಲ್ಲಿಸೋದಕ್ಕೆ ಸಿದ್ಧತೆಗಳು ಏನಾಗ್ತಾ ಇವೆ? ಯಾರ್ಯಾರು ಬರ್ತಾರೆ ಮಾತಾಡ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಲೈವ್ನಲ್ಲಿ ವಾರಣಾಸಿಯಿಂದ ಇದ್ದಾರೆ. ಶಶಿ, ನಿನ್ನೆ 5.5 ಕಿಲೋಮೀಟರ್ಗಳ ಸುದೀರ್ಘ ರೋಡ್ ಶೋ ನಡೀತು, ಜನ ಕಿಕ್ಕಿರಿದು ತುಂಬಿದ್ರು. ಇವತ್ತು ನಾಮಿನೇಷನ್. ಶಶಿಶೇಖರ್, काशी में माहौल कैसा है? ಪ್ರಶಾಂತ್, 3 ದಿನದಿಂದ ನಾವು ಕಾಶಿಯಲ್ಲಿದ್ದೀವಿ. ನಿನ್ನೆ ರೋಡ್ ಶೋ ಆಯಿತು. ನರೇಂದ್ರ ಮೋದಿ 5 ಕಿಲೋಮೀಟರ್ ರೋಡ್ ಶೋ ಮಾಡಿದ್ರು. ಮೋದಿ ವಾರಣಾಸಿಗೆ ಬಂದ ನಂತರ ಇಲ್ಲಿ ಎಲೆಕ್ಷನ್ ಕಾ ಮಾಹೋಲ್ ಬದಲಾಗಿದೆ. ಪ್ರಶಾಂತ್, ನಾನು ಕಳೆದ ಬಾರಿ ಕೂಡ ಮೋದಿಯವರ ರೋಡ್ ಶೋನಲ್ಲಿ ಭಾಗಿಯಾಗಿದ್ದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದ್ರೆ ಈ ಬಾರಿ ಜನರ ಸಂಖ್ಯೆ ಜಾಸ್ತಿ ಇತ್ತು. ಮಹಿಳೆಯರು ಹೆಚ್ಚಾಗಿ ಈ ಬಾರಿಯ ರೋಡ್ ಶೋನಲ್ಲಿ ಜಾಸ್ತಿ ಭಾಗಿಯಾಗಿದ್ದರು. ಸ್ತ್ರೀ ಶಕ್ತಿ ಎನ್ನುವ ಹೆಸರಿನಲ್ಲಿ ನರೇಂದ್ರ ಮೋದಿಯವರ ವೆಹಿಕಲ್ ಹಿಂದೆ ಇದ್ದರೆ ಮುಂದೆ ಸಾವಿರಾರು ಮಹಿಳೆಯರು ರೋಡ್ ಶೋದಲ್ಲಿ ಭಾಗಿಯಾಗಿದ್ದರು. ಅಕ್ಕಪಕ್ಕದಲ್ಲಿ ಲಕ್ಷಾಂತರ ಜನ ಭಾಗಿಯಾಗಿದ್ದರು ರೋಡ್ ಶೋಗೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ
ರೋಡ್ ಶೋನಲ್ಲಿ ಹೆಚ್ಚು ಜನ ಭಾಗಿಯಾಗಿದ್ರು. ರೋಡ್ ಶೋ ಮುಗಿದ ನಂತರ ನರೇಂದ್ರ ಮೋದಿ ಕಾಶಿ ವಿಶ್ವನಾಥನ ಸನ್ನಿಧಿಗೆ ಹೋಗಿ ಪೂಜೆ ಮಾಡಿದ್ರು. ಪ್ರಶಾಂತ್, ಈ ಬಾರಿಯ ವಿಶೇಷ ಅಂದ್ರೆ ಶಶಿಶೇಖರ್, ಕ್ವಿಕ್ ಆಗಿ ರೋಡ್ ಶೋದಲ್ಲಿ ಭಾಗವಹಿಸಿದ ಜನರ ಅಭಿಪ್ರಾಯ ಏನಿತ್ತು ಮೋದಿ ಬಗ್ಗೆ, ಬಿಜೆಪಿ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಬಗ್ಗೆ? ಪ್ರಶಾಂತ್, ರೋಡ್ ಶೋದಲ್ಲಿ ಭಾಗಿಯಾದ ಬಹುತೇಕ 90% ಜನ ಬಿಜೆಪಿಯನ್ನು ಬೆಂಬಲಿಸುವಂತಹ ಜನರೇ ಭಾಗಿಯಾಗಿದ್ದರು. ಈ ಬಾರಿಯ ರೋಡ್ ಶೋನ ವಿಶೇಷ ಅಂತಂದರೆ ಮೊದಲ ಬಾರಿಗೆ ಪ್ರಧಾನಿ ಮೋದಿ ಯೋಗಿಯವರನ್ನು ಜೊತೆಯಲ್ಲಿ ಕರೆದುಕೊಂಡು ಬಂದು ರೋಡ್ ಶೋ ಮಾಡಿದ್ರು. ಕಳೆದ ಬಾರಿ ಮತ್ತು 2014ರಲ್ಲಿ ಮೋದಿ ಏಕಾಂಗಿಯಾಗಿ ರೋಡ್ ಶೋ ಮಾಡಿದ್ರು. ಈ ಬಾರಿ ಬಿಜೆಪಿಯ ಉತ್ತರ ಪ್ರದೇಶದ ರಾಜ್ಯಾಧ್ಯಕ್ಷ ಜೊತೆಗೆ ಯೋಗಿ ಆದಿತ್ಯನಾಥ್ ಇಬ್ಬರು ಕೂಡ ಮೋದಿಯವರ ಅಕ್ಕಪಕ್ಕದಲ್ಲಿದ್ದರು. ಇದು ಮಹತ್ವದ ಬದಲಾವಣೆ. ಪ್ರತಿ ಬಾರಿ ಮೋದಿ ಒಬ್ಬರೇ ರೋಡ್ ಶೋದಲ್ಲಿ ಭಾಗಿಯಾಗ್ತಾ ಇದ್ರು 5.5 ಕಿಲೋಮೀಟರ್. ಈ ಬಾರಿ ಇಬ್ಬರ ಜೊತೆ ಬಂದಿದ್ರು, ಒಬ್ಬರು ಯೋಗಿ ಆದಿತ್ಯನಾಥ್ ಮತ್ತೊಬ್ಬರು ಬಿಜೆಪಿಯ ಅಧ್ಯಕ್ಷರು. ರೋಡ್ ಶೋನಲ್ಲಿ ಭಾಗಿಯಾದವರೆಲ್ಲರಿಗೂ ಕೂಡ ಮೋದಿಯವರ ಬಗ್ಗೆ ಒಂದು ಹೆಮ್ಮೆ ಇದೆ. ನಮ್ಮ ಸಂಸದ, ಯಾಕಂದ್ರೆ ನೂರಾರು ವರ್ಷಗಳಿಂದ ಕಾಶಿಯ ಸ್ಥಿತಿ ಏನೇನೂ ಬದಲಾಗಿರ್ಲಿಲ್ಲ, ಹೇಗಿತ್ತೋ ಹಾಗೇ ಇತ್ತು. ಮೋದಿ ಬಂದ ನಂತರ ಅಭಿವೃದ್ಧಿ ಕಾರ್ಯಗಳು ಶುರು ಆದ್ವು, ಬದಲಾವಣೆ ಅನ್ನೋದು ಶುರು ಆಯ್ತು. ಸಮಯದ ಅಭಾವದಿಂದ ಜಾಸ್ತಿ ಮಾತಾಡಕ್ ಆಗ್ತಾ ಇಲ್ಲ ಶಶಿ, ಪ್ಲೀಸ್ ಕಂಟಿನ್ಯೂ. 9 ಗಂಟೆಗೆ ಡೆಫಿನೆಟ್ಲಿ ನಮ್ಮ ಇಬ್ರು ಕಲೀಗ್ಸ್ ನಿಮ್ಮನ್ನ ಜಾಯ್ನ್ ಆಗ್ತಾರೆ, ಇನ್ನಷ್ಟು ಇನ್ಫಾರ್ಮೇಶನ್ ನಿಮ್ಮಿಂದ ತಿಳ್ಕೊಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ಸೊ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.